ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೇ ಯದ್ವಶಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ವಿಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಗರುಡ ಪುರಾಣದಲ್ಲಿ ಬರತಕ್ಕಂಥ ವಿಶೇಷಗಳನ್ನು ನಾವು ವಿಚಾರ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಒಂದು ಕೆಟ್ಟ ಭಾವನೆ ಇರುವಂತೆ ಆ ಗರುಡ ಪುರಾಣ ಎಂಬತಕ್ಕಂಥದ್ದು ಅದೇನೋ ಮೈಲಿಗೆ ಪುರಾಣ ಅಂತ ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ. ಪುರಾಣ ಎಲ್ಲಾದರೂ ಮೈಲಿಗೆ ಆಗತ್ತಾ? ಮೈಲಿಗೆ ಬರೋದು ನಮಗೆ. ನಮ್ಮಲ್ಲಿ ಹೇಗೆ ಅಂದರೆ ನಿಯಮ, ನಮ್ಮ ಸಂಸಾರಕ್ಕೆ ನಮ್ಮ ಕುಟುಂಬಕ್ಕೆ ಒಬ್ಬ ವ್ಯಕ್ತಿ ಬಂದು ಸೇರಿದ ಅಂದರೆ ನಮಗೆ ಅಶೌಚ. ಅದಕ್ಕೆ ಪುರುಡು ಅಂತಾರೆ, ಜಾತ ಶೌಚ ಅಂತಾರೆ. ನಮ್ಮಲ್ಲಿದ್ದವರು ಯಾರಾದರೂ ಹೊಟ್ಟೋದ್ರೂ ಕೂಡ ನಮಗೆ ಆ ಶೌಚ ಇರುತ್ತೆ. ಹಾಗಾದರೆ ಈ ದೇಹಕ್ಕೆ ಕರ್ಮ ನಿಮಿತ್ತವಾಗಿ ನಮ್ಗೆ ಬಂದಿರತಕ್ಕಂಥ ಒಂದು ಮೈಲಿಗೆ ಅಷ್ಟೇ ಹೊರತಾಗಿ, ಅಂದರೆ ಕರ್ಮ ಅನಧಿಕಾರ ರೂಪವಾದದ್ದು. ನಮಗೆ ಕರ್ಮ ಅಧಿಕಾರ ಇರೋದಿಲ್ಲ. ಹೊರತಾಗಿ ಪುರಾಣ ಎಂಬತಕ್ಕಂಥದ್ದು ಯಾವತ್ತೂ ಮೈಲಿಗೆ ಆಗೋದಿಲ್ಲ. ಅದೇ ಮೈಲಿಗೆ ಪುರಾಣ ಅಂತ ನಾವು ಒಂದು ಅದನ್ನು ಕರೆದಿದ್ದೇವೆ. ಕೆಲವರಲ್ಲಿ ಎಷ್ಟು ಭ್ರಾಂತಿ ಇದೆ ಅಂದರೆ ಆ ಪುಸ್ತಕವನ್ನು ಕೂಡ ಮನೇಲಿ ಇಟ್ಕೋಬಾರ್ದು ಅಂತ, ಆ ರೀತಿ ಅವರ ಒಂದು ಭಾವನೆ ಇದೆ. ಆದರೆ ಒಂದು ಆಲೋಚನೆ ಮಾಡಬೇಕವರು. ಯಾರಾದರೂ ಒಬ್ಬ ಆಚಾರ್ಯರು ಗರುಡ ಪುರಾಣ ಹೇಳಬೇಕಾಗಿದ್ದರೆ ಅವರು ಆ ಪುರಾಣವನ್ನು ಮೊದಲು ಓದ್ಕೋಬೇಕು. ವಸ್ತುತ ಅವರ ಹತ್ರ ಪುಸ್ತಕ ಇರಲೇಬೇಕು. ಮೈಲಿಗೆ ಬಂದಾಗ ಮಾತ್ರ ಪುಸ್ತಕ ಹುಡ್ಕೊಂಡು ಹೋಗ್ತಾರೇನೋ? ಹಾಗಾದರೆ ನಾವು ಅದನ್ನು ಮೊದಲು ಓದ್ಕೊಂಡೇ ಬರಬೇಕು, ಅದನ್ನು ತೊಗೊಂಡು ಹೋಗಬೇಕು, ನಾವು ಇಟ್ಕೊಂಡಿರಬೇಕು. ಹಾಗಾದ್ರೆ ನಮಗೇನಾಗೋದಿಲ್ಲ, ಆದರೆ ಅವರು ಮಾತ್ರ ಏನೋ ಅನಾನುಕೂಲ ಆಗುತ್ತಂತೆ. ಇಂಥ ಒಂದು ಭ್ರಮೆ ಇದೆ. ಅದು ಯಾವ ಭ್ರಮೆಯನ್ನು ಇಟ್ಕೋಬಾರ್ದು. ಬ್ರಹ್ಮಕಾಂಡ ಪುರಾಣದಲ್ಲಿ ಭಾಗವತ ಮತ್ತು ವಿಷ್ಣು ಪುರಾಣ, ಗರುಡ ಪುರಾಣ ಮೂರೂ ಕೂಡ ಸಾತ್ವಿಕ ಪುರಾಣವಾಗಿದ್ದು, ಅದರಲ್ಲಿ ಭಾಗವತವನ್ನು ಅರ್ಥಸಹಿತವಾಗಿ ಓದಿದ ಏನು ಪುಣ್ಯ ಬರ್ಬೋದು ಅಷ್ಟು ಪುಣ್ಯ ಈ ಗರುಡ ಪುರಾಣ ಓದಿದಾಗ ಬರುತ್ತೆ ಎಂಬುದಾಗಿ ವೇದವ್ಯಾಸ ದೇವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಮತ್ತು ಆಗ್ಯಾಕೆ ಹೇಳೋದು ಅಂದರೆ, ಒಬ್ಬ ವ್ಯಕ್ತಿ ಮೃತನಾದಾಗ ಮಗನಿಗೆ ಯಾವ ಒಂದು ಅಭ್ಯಾಸವೂ ಇರೋದಿಲ್ಲ. ಯಾಕೆಂದರೆ ನಮ್ಮ ತಂದೆ ಇನ್ನೂ ಇಲ್ಲೇ ಇದ್ದುಬಿಟ್ಟಿರ್ತಾನೆ ಅಂತ ಪಾಪ ಅಂದ್ಕೊಂಡಿರ್ತಾನೆ ಅವನು. ಆದರೆ ಇದ್ದಕ್ಕಿದ್ದಾಗೆ ಪರಮಾತ್ಮನ ಆಜ್ಞೆ ಬರುತ್ತೆ, ಹೋಗ್ತಾನೆ. ಈಗ ಅವನಿಗೇನೂ ಗೊತ್ತಾಗೋದಿಲ್ಲ. ಕೆಲವು ಸಾರಿ ಜನಿವಾರವನ್ನು ಬಲಕ್ಕೆ ಹಾಕ್ಕೋಬೇಕು ಅಂತಾರೆ, ಎಡಕ್ಕೆ ಹಾಕ್ಕೋಬೇಕು ಅಂತಾರೆ, ಮಾಲಾಕಾರ ಮಾಡ್ಕೋಬೇಕು ಅಂತಾರೆ. ಇದೇನು ಅವನಿಗೆ ಕಲ್ಪನೆಯೇ ಇಲ್ಲ. ಅವನಿಗೆ 10 ದಿವಸಗಳ ಕರ್ಮವನ್ನು ಮಾಡುವಾಗ ಅವರು ಏನು ಪುರೋಹಿತರು ಹೇಳ್ತಾರೋ ಅಷ್ಟೇ ಮಾಡ್ತಾರೆ ಹೊರತಾಗಿ ಅವನಿಗೆ ಯಾವುದೇ ರೀತಿಯಾದ ಜ್ಞಾನ ಇರೋದಿಲ್ಲ. ಯಾವ ಜ್ಞಾನವೂ ಇಲ್ಲದೆ ಅವರು ಯಾಂತ್ರಿಕವಾಗಿ ಮಾಡ್ತಾ ಇದ್ದರೆ ಅದಕ್ಕೆ ಅರ್ಥ ಇಲ್ಲ. ಅದಕ್ಕೋಸ್ಕರವಾಗಿ ಶಾಸ್ತ್ರ ಈ ಸಂದರ್ಭದಲ್ಲಿ ಅವನಿಗೆ ಅದೆಲ್ಲ ಪೂರ್ಣ ಮಾಹಿತಿ, ಅಂದರೆ ತಂದೆ ಎಂಬತಕ್ಕಂಥವನು ಹುಟ್ಟಿದವನು ಎಲ್ಲಿ ಹೋಗ್ತಾನೆ, ಸತ್ತ ಅಂತ ಹೇಳ್ತಾರೆ, ದೇಹ ಇಲ್ಲೇ ಇದೆ, ಅವನು ಎಲ್ಲಿ ಹೋಗ್ತಾನೆ, ಅವನಿಗೆ ಯಾವ ಲೋಕ ಅವನಿಗೆ, ಇದೆಲ್ಲ ನಾವೇನು ಮಾಡಬೇಕು ನಮ್ಮ ತಂದೆಗಾಗಿ, ಇದೆಲ್ಲ ಅವನಿಗೆ ಕ್ವಶನ್ ಮಾರ್ಕ್. ಅದಕ್ಕಾಗಿ ಉತ್ತರ ಕ್ರಿಯೆ ಅಂತ ಹೆಸರು. ಇವನಿಗೆ ಬಂದಿರತಕ್ಕಂಥ ಸಂದೇಹಗಳೆಲ್ಲವನ್ನೂ ಕೂಡ ಪರಿಹಾರ ಮಾಡುವ ಉತ್ತರ ಎಂಬತಕ್ಕಂಥದ್ದು ಸಿಗುವ ಕ್ರಿಯೆ ಈ ಉತ್ತರ ಕ್ರಿಯೆ. ಅವನಿಗೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ. ಅದು ಯಾವಾಗ? ಅವನು ಬೆಳಿಗ್ಗೆ ಎಲ್ಲ ಕರ್ಮಗಳನ್ನು ಮುಗಿಸಿ ಸಾಯಂಕಾಲದಲ್ಲಿ ಅಥವಾ ಮಧ್ಯಾಹ್ನದಲ್ಲಿ ಅವರ ಬಂಧು ಬಾಂಧವರು ಯಾರಿದ್ದಾರೆ ಆ ಶೌಚ ಉಳ್ಳವರು ಅವರು ಎಲ್ಲರೂ ಕೂಡ, ಅವರ ಮಾತ್ರವಲ್ಲ ಬೇರೆಯವರೂ ಬಂದು ಕೇಳಬಹುದು. ನಮ್ಮಲ್ಲಿ ಅದು ಕೂಡ ಅಷ್ಟೇ, ಅವರು ಸತ್ತಿದ್ದಾರಲ್ಲ ಅವ್ರಿಗದು ನಾವು ಕೇಳಲೇಬಾರ್ದು ಅಂತ ಒಂದು ಮೂರ್ಖತನ.
ನಾವು ಸತ್ತಾಗ ಮಗ ಮಾಡಿದರೆ ಸರಿ, ಮಗ ಮಾಡಲಿಲ್ಲ ಅಂದ್ರೆ ನಮ್ಗೆ ಇಲ್ಲೇ ಇಲ್ಲ ಅಂತ ಆಗೋಯ್ತು. ಅದಕ್ಕೋಸ್ಕರ ಇಲ್ಲಿ ಕೇಳಿಬಿಟ್ರೆ ಯೋಚನೆ ಇಲ್ಲಲ್ವ. ಅದಕ್ಕೋಸ್ಕರವಾಗಿ ವಸ್ತುತಃ ಪತ್ರ ಹಾಕಬೇಕಂತ ನಾವು 10 ದಿವಸ ಗರುಡ ಪುರಾಣ ಹೇಳಿಸ್ತಾ ಇದ್ದೇವೆ, ನೀವೆಲ್ಲ ಬರಬೇಕು ಅಂತ. ಪಕ್ಕದ ಮನೆಯವ್ರಿಗೆಲ್ಲ ಹೇಳಬೇಕು ಅಂತೇಳಿ ಇದು ಔತಣ ಅಲ್ಲ, ಇದು ಶಾಸ್ತ್ರ ಶ್ರವಣಕ್ಕಾಗಿ ಮಾಡತಕ್ಕಂಥ ಅವಕಾಶ. ಆದರೆ ಬೇರೆ ಯಾರನ್ನೂ ಮುಟ್ಟಬಾರ್ದು, ದೂರ ಕೂತ್ಕೊಂಡು ಕೇಳ್ಕೊಂಡು ಹೋಗ್ಬೋದು. ನಾವು ಯಾವ ರೀತಿ ಉಪನ್ಯಾಸ ದೂರ ಕೂತ್ಕೊಂಡು ಹೇಳಿ ಬರ್ತೇವೋ ಅವರು ಅದೇ ರೀತಿ ಕೇಳಬೇಕು. ಹೀಗೆಲ್ಲ ಇರುವಾಗ ಆ ಪುರಾಣ ಎಂಬತಕ್ಕಂಥದ್ದು ಮೈಲಿಗೆ ಆಗೋದಿಲ್ಲ. ಈಗ ನಮಗೆ ಶ್ರಾದ್ದಗಳಲ್ಲಿ ಬರತಕ್ಕಂಥ ಸಂದೇಹ ಅಂದರೆ ಈ ಸವ್ಯ ಅಪಸವ್ಯ ಮಾಲಾಕಾರ ಇದು ಒಂದು. ಇದು ಸಾಮಾನ್ಯವಾಗಿ ಯಾತಕ್ಕಿದು ಬಂತು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಪುರಾಣದಲ್ಲಿ ಹೇಳ್ತಾರೆ, ಬ್ರಹ್ಮದೇವರು ಯಾರ್ಯಾರು ಇದ್ದಾರೋ ಅಂದರೆ ದೇವತೆಗಳು, ಋಷಿಗಳು ಮತ್ತು ಮಾನವರು ಅಂತ. ಅವರಿಗೆ ಮಾನವರು ಅಂದರೆ ನಾವಲ್ಲ, ಅವರ 3 ಜನನೂ ಕೂಡ ಅಂದರೆ ಪಿತೃಗಳು, ಮಾನವರಂದು ಪಿತೃಗಳು ಅಂತ ಅರ್ಥ. ಇವರೆಲ್ಲರನ್ನೂ ಕೂಡ ನೀವು ಹೇಗಿದ್ದೀರೋ ಹಾಗೆ ಬಂದುಬಿಡಬೇಕು, ಯಾಕೆ ಅಂದರೆ ಒಂದು ತುರ್ತು ಸಭೆ ನಾವು ಮಾಡ್ತಾ ಇದ್ದೇವೆ ಅಂತ ಬ್ರಹ್ಮದೇವರು ಎಲ್ಲರಿಗೂ ಹೇಳಿಕೆ ಕೊಟ್ಟರು. ಅವರು ಹೇಗಿದ್ದರೂ ಹಾಗೆ ಬರಬೇಕು ಅಂತಿದ್ದಾರೆ ಅಂಥೇಳಿ ಹಾಗಾಗೇ ಬಂದುಬಿಟ್ರೆ ಎಲ್ಲರೂ ಕೂಡ. ಅದೇನು ರಾವಣ ಮತ್ತು ಕುಂಭಕರ್ಣರ ಉಪಟಳ ಜಾಸ್ತಿ ಆಗಿದೆ, ಅದನ್ನು ಪರಿಹಾರ ಮಾಡುವ ಮಾರ್ಗ ಹೇಗೆ, ಅದಕ್ಕಾಗಿ ನೀವೇನು ದೇವತಾ ಕಾರ್ಯಗಳು ಏನು ಮಾಡ್ತೀರಿ, ನೀವು ಭೂಭಾರಹಣದಲ್ಲಿ ಪರಮಾತ್ಮನಿಗೆ ಯಾವ ಸಹಾಯ ಮಾಡ್ತೀರಿ ಇತ್ಯಾದಿಯಲ್ಲಿ ವಿಚಾರ ಮಾಡಲಿಕ್ಕೆ ಕರೆದಿದ್ದು. ಅದೆಲ್ಲ ವಿಚಾರ ಮುಗೀತು. ಆಮೇಲೆ ಅವರು ಹೇಳ್ತಾರೆ, ಏನು ಸ್ವಾಮಿ ಇಷ್ಟು ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ನೀವು ಹೇಗಿದ್ದರೆ ಹಾಗೆ ಬಂದ್ಬಿಡಿ, ಇಲ್ಲದೆ ಬ್ರಹ್ಮಹತ್ಯೆ ಬರುತ್ತೆ ಅಂತ ಬೇರೆ ಹೇಳಿದ್ದೀರಿ ಎಂಬುದಾಗಿ ಅವರು ಪ್ರಶ್ನೆ ಮಾಡಿದರು. ದೇವತೆಗಳು, ಪಿತೃಗಳು ಮತ್ತು ಋಷಿಗಳು. ಅವರು ಹೇಗೆ ಬಂದಿದ್ದು ಅಂದರೆ ಋಷಿಗಳು ಮಾಲಾಕಾರ ಹಾಕ್ಕೊಂಡಿದ್ದರು, ದೇವತೆಗಳು ಉಪವೀತ ನಾವು ಜನವಾರ ಹಾಕ್ಕೊಂಡಿರ್ತೀವಲ್ಲ ಹಾಗೆ ಹಾಕ್ಕೊಂಡಿದ್ದರು, ಪಿತೃಗಳು ಅಪಸವ್ಯದಲ್ಲಿ ಇದ್ದರು. ಅಪಸವ್ಯ ಅಂದ್ರೇನು, ಬಲಭುಜದ ಮೇಲೆ ಬರುವಂತೆ ನಾಭಿಯ ಕೆಳಗೆ ಬರುವಂತೆ ಮಾಡಿದ್ರೆ ಅಪಸವ್ಯ, ಅದು ಪಿತೃಗಳಿಗೆ. ಆಗ ದೇವತೆಗಳಿಗೆ ಬ್ರಹ್ಮದೇವರು ಹೇಳ್ತಾರೆ, ನಿಮ್ಮನ್ನು ಪೂಜೆ ಮಾಡುವ ಕಾರ್ಯಕ್ರಮ ಹೇಗೆ, ನಿಮಗೆ ತಲುಪೋದು ಹೇಗೆ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಇನ್ನು ಮೇಲೆ ನೀವು ಯಾವ ರೀತಿ ಜನಿವಾರವನ್ನು ಹಾಕ್ಕೊಂಡಿದ್ದೀರೋ ಅದೇ ರೀತಿ ಆ ಕರ್ತೃವಾದವನ್ನು ಮಾಡಿದರೆ ಅದು ನಿಮಗೆ ತಲುಪತ್ತೆ, ಇಲ್ಲಿ ತಲುಪೋದಿಲ್ಲ ಎಂಬುದಾಗಿ ಮಾಡ. ಆದ್ದರಿಂದ ಶ್ರಾದ್ದ ಮಾಡುವಾಗ ದೇವತೆಗಳಿಗಾದರೆ ನಾವು ಉಪವೀತವನ್ನು ಅಂದರೆ ಎಡಭಾಗದಲ್ಲಿ ಜನಿವಾರ ಇದ್ದು ಬಲಭಾಗಕ್ಕೆ ಜೋತಾಡುವಂತೆ ಇರಬೇಕು, ಅದು ಉಪವೀತ. ಅದಕ್ಕೆ ಯಜ್ಞೋಪವೀತ ಅಂತ ಹೇಳ್ತಾರೆ. ಯಜ್ಞ ಯಾಗಾದಿಗಳು ಇದರ ಸಂಧ್ಯಾ ವಂದನೆ ಸ್ನಾನಾದಿಗಳೆಲ್ಲ ಮಾಡುವಾಗ ಹೀಗಿರಬೇಕು. ಅದೇ ಋಷಿಗಳಿಗೆ ತರ್ಪಣವನ್ನು ಕೊಡಬೇಕಾಗಿದ್ದರೆ ವಿಶ್ವಾಮಿತ್ರಾದಿ ಋಷಿಗಳಿಗೆ ಮಾಲಾಕಾರ ಹಾಕ್ಕೋಬೇಕು, ಇಲ್ಲದೇ ಇದ್ದರೆ ಅವಾಗ ಮಾಡಿದರೂ ಒಂದೇ ಬಿಟ್ಟರು ಒಂದೇ, ತಲುಪೋದಿಲ್ಲ. ಪಿತೃಗಳಿಗೆ ಅಪಸವ್ಯ ಅಂದರೆ ಎಡಭಾಗದಲ್ಲಿ ಜನಿವಾರ ಇರಬೇಕು, ಎಡಭಾಗದ ನಾಭಿ ಎಡಭಾಗಕ್ಕೆ ಜೋತಾಡ್ತಾ ಇರಬೇಕು, ಇದಕ್ಕೆ ಅಪಸವ್ಯ ಅಂತ ಹೇಳ್ತಾರೆ. ಈ ರೀತಿ ಮಾಡಿದ್ರೇ ಪಿತೃಗಳಿಗೆ ತಲುಪೋದು. ಈಗ ಒಂದು ಪ್ರಶ್ನೆ ಬಂತು, ಆ ಪ್ರಶ್ನೆಗೆ ಉತ್ತರ ಇಲ್ಲಿ ಸಿಗತ್ತೆ ನಮಗೆ. ಯಾರೋ ಒಬ್ಬ ದೇವದತ್ತ ಅಂತ ಒಬ್ಬನಿದ್ದಾನೆ ಅಂತ ತಿಳ್ಕೊಳ್ಳೋಣ. ಅವರ ತಂದೆ ಯಜ್ಞದತ್ತ, ಅವನು ಮೃತನಾದ. ಅವಂದು ವಿಶ್ವಾಮಿತ್ರ ಗೋತ್ರ ಅಂತ ಇಟ್ಕೊಳ್ಳೋಣ. ಆದರೆ ಈ ಭಾರತದ 140 ಕೋಟಿ ಜನಾಂಗದಲ್ಲಿ ಯಜ್ಞದತ್ತ ವಿಶ್ವಾಮಿತ್ರ ಗೋತ್ರದವರು ಅಥವಾ ಅವರ ಪಿತೃ ಇದ್ದಾರಲ್ಲ, ಯಜ್ಞದತ್ತ ಇದ್ದಾನಲ್ಲ, ಆ ಹೆಸರಿನ ವಿಶ್ವಾಮಿತ್ರ ಗೋತ್ರದ ಜನ ಇನ್ಯಾರು ಇರಬಾರ್ದ, ಸತ್ತವರು ಬೇಕಾದ ಜನ ಇರ್ಬೋದು. ಮತ್ತು ಇವನು ಮಾಡಿದ್ದೆಲ್ಲವೂ ಕೂಡ ಯಾರ್ಯಾರಿಗೂ ಹೋಗ್ತಾ ಇದೆ, ಅವರ ಅಪ್ಪನಿಗೆ ಹೋಗೋದೇ ಇಲ್ಲ. ಕರ್ಮ ಮಾಡಿದ್ದಾನೆ ಅಂತ ಹೆಸರು, ಕರ್ಮದ ಫಲ ಅವನಿಗೆ ಸಿಗ್ತಾ ಇಲ್ಲ. ಯಾಕೆ ಅಂದರೆ ಯಾರೋ ವಿಶ್ವಾಮಿತ್ರ ಗೋತ್ರ ಯಜ್ಞದತ್ತ ಹೋಗ್ತಾ ಇದೆ. ಅದಕ್ಕಾಗಿ ಈ ಅಪಸವ್ಯವನ್ನು ಮಾಡಿಕೊಂಡು ಅವನೇನಾದರೂ ಕೂಡ ಈ ಒಂದು ಭಾಗದಿಂದ ಅವನು ಪಿಂಡವನ್ನು ಪ್ರದಾನ ಮಾಡದ ಅಂತ ಹೇಳಿದ್ರೆ ಅವರ ತಂದೆ, ಅವರ ಪಿತೃ, ಪಿತಾಮಹ, ಪ್ರಪಿತಾಮಹಾದಿಗಳು ಇರತಕ್ಕಂಥ ದ್ವಾರಗಳು ಮಾತ್ರ ತೆಕ್ಕೊಳ್ಳುತ್ತೆ, ಬೇರೆ ಇನ್ಯಾವ ದ್ವಾರ ತೆಕ್ಕೊಳ್ಳೋದಿಲ್ಲ. ಈ ಅಪಸವ್ಯ ಮಾಡಿಕೊಳ್ಳಿಲ್ಲ ಅಂದರೆ ಇಷ್ಟು ಅನರ್ಥ ಇರುತ್ತೆ ನೋಡಿ. ಅದಕ್ಕೋಸ್ಕರವಾಗಿ ಅಪಸವ್ಯಾದಿಗಳು ಮಾಡ್ಕೋಬೇಕು. ಅಷ್ಟು ಮಾತ್ರವಲ್ಲ, ನಮ್ಮ ಕೈಯಲ್ಲಿ
5 ವಿಧವಾಗಿರತಕ್ಕಂಥ ತೀರ್ಥಗಳು ಇದೆ ನಮ್ಮ ಕೈಯಲ್ಲಿ. 5 ಬೆರಳಲ್ಲ, 5 ತೀರ್ಥಗಳು ನಮ್ಮಲ್ಲಿದೆ. ಅಂಗುಲ್ಯಗ್ರೆ ದೈವಂ ತೀರ್ಥಂ, ಈ ಬೆಟ್ಟಿನ ತುದಿಗಳಿದಲ್ಲ ಅಲ್ಲಿ ದೇವತೀರ್ಥ. ದೇವತೆಗಳನ್ನ ನಾವು ಪೂಜೆ ಮಾಡುವಾಗ ಮಂತ್ರಾಕ್ಷತೆಯನ್ನು ಹಿಡ್ಕೊಂಡು ಅವರ ತಲೆ ಮೇಲೆ ಹಿಂಗೆ ಹಾಕಬೇಕು, ಪುಷ್ಪಾದಿಗಳು ಹೀಗೆ ಹಾಕಬೇಕು. ಈ ತೀರ್ಥದಿಂದ ಅವರಿಗೆ ತರ್ಪಣಾದಿಗಳು ಬಿಡಬೇಕಾಗಿದ್ದರೆ ಉಪವೀತ ಮಾಡಿಕೊಂಡು ಈ ತುದಿಯಿಂದ ನಾವು ಬಿಡಬೇಕು ದೇವತೆಗಳಿಗೆಲ್ಲ. ಇದು ದೇವತೀರ್ಥ. ಈ ಬೆರಳೇನಿದೆ ಅದರ ಕೆಳಗಡೆ ಕಿರು ಬೆರಳಿದಲ್ಲ, ಅದರ ಈ ಬುಡ ಇದೆ ನೋಡಿ, ಕಿರು ಬೆರಳಿನ ಕೆಳಗಿನ ಪರ್ವ ಇದಲ್ಲ, ಅದು ಋಷಿ ತೀರ್ಥ. ನಾವು ಋಷಿಗಳಿಗೆ ತರ್ಪಣ ಕೊಡುವಾಗ ಇಲ್ಲಿಂದ ತರ್ಪಣ ಕೊಡಬೇಕು ನಾವು. ಆದರೆ 2 ಸಾತಿ ಕೊಡಬೇಕು. ವಿಶ್ವಾಮಿತ್ರಂ ತರ್ಪಯಾಮಿ, ವಸಿಷ್ಠಂ ತರ್ಪಯಾಮಿ ಅಂತ ಇಲ್ಲಿಂದ ಕೊಡ್ತಾ ಇರಬೇಕು. ಇನ್ನು ಪಿತೃತೀರ್ಥ ಏನಿದೆ ಅದು ಈ ತೋರು ಬೆರಳು ಮತ್ತು ಈ ಅಂಗುಷ್ಟದ ಈ ಮಧ್ಯಭಾಗ ಇದಲ್ಲ, ಅದಕ್ಕೆ ಪಿತೃತೀರ್ಥ ಅಂತ ಹೆಸರು. ಈ ಪಿತೃತೀರ್ಥದಿಂದ ನಾವು ಹೀಗೆ ಕೊಡಬೇಕು. ಎಳ್ಳಿಂದ ಕೊಟ್ಟರು ಒಂದು ಭಾರಿ ಸಂತೋಷ ಅವರಿಗೆ. ಆದ್ದರಿಂದ ಎಳ್ಳನ್ನು ಇಟ್ಕೊಂಡು ಈಗ ನಾಡದ್ದು ಅಮಾವಾಸ್ಯೆ ಬರುತ್ತಲ್ಲ, ಆಗ ಪ್ರತಿ ಯಾರು ಅಧಿಕಾರಿಗಳು ಅಂದರೆ ತಂದೆ ಮೃತರಾಗಿದ್ದವರು ಮುಖ್ಯ. ನಮಗೆ ತಂದೆ ಬದುಕಿದ್ದರೆ ಅವನಿಗೆ ತಿಲ ತರ್ಪಣಾಧಿಕಾರವಿಲ್ಲ. ತಾಯಿ ಹೋಗಿದ್ದರೆ, ತಂದೆ ಹೋದರೆ ಮಾತ್ರ ಅವನಿಗೆ ಅಧಿಕಾರಿ ಅಂತ ಕರೀತಾರೆ. ಹಾಗಾಗಿ ತರ್ಪಣವನ್ನು ಇಲ್ಲಿಂದ ಕೊಡಬೇಕಾಗುತ್ತೆ. 3 ತೀರ್ಥ ಐತಿ ಈಗ. ದೇವತೀರ್ಥ, ಇದು ಋಷಿತೀರ್ಥ, ಇದು ಪಿತೃತೀರ್ಥ. ಇನ್ನು ಮಧ್ಯೆ ಇದು ನೋಡಿ, ಅದು ಅಗ್ನಿತೀರ್ಥ ಅಂತ ಹೇಳ್ತಾರೆ. ಈ ಕೈ ಹೀಗೆ ಇಟ್ಕೊಂಡಾಗ ನಾವು ಅಗ್ನಿತೀರ್ಥ ಅಂತ ಹೇಳ್ತಾರೆ ನೋಡಿ. ನಾವು ತೀರ್ಥ ತೆಗೆದುಕೊಳ್ಳುವಾಗ ನಾವು ಏನೋ ಯಾವುದೇ ರೀತಿ ಹೀಗೆ ಯಾವ ರೀತಿ ನಾವು ತೊಗೊತೇವೆ. ಇಷ್ಟು ಸಾರಿ ನಾವು ದೇವಸ್ಥಾನಕ್ಕೆ ಬರ್ತೇವೆ, ತೀರ್ಥ ತೊಗೊತಾನೇ ಇದ್ದೇವೆ. ಆದರೆ ತೀರ್ಥ ತೆಗೆದುಕೊಳ್ಳುವ ಕ್ರಮ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಕೂಡ ನಮ್ಮ ಒಂದು ಅಜ್ಞಾನವಾಗುತ್ತೆ. ಅದಕ್ಕೆ ತೀರ್ಥ ಯಾವತ್ತೂ ಕೂಡ ಗೋಕರ್ಣಾಕೃತಿ ಹಸ್ತೇನ ಅಂತ ಹೇಳ್ತಾರೆ. ಗೋವಿನ ಕಿವಿ ಇರುತ್ತಲ್ಲ ಆ ರೀತಿ ಕೈ ಮಾಡ್ಕೋಬೇಕು. ಅದು ಹೇಗೆ ನಮ್ಗೆ ಗೊತ್ತಿಲ್ವಲ್ಲ. ಅಂದರೆ ಅದಕ್ಕೋಸ್ಕರವಾಗಿ ತೀರ್ಥ ತೆಗೆದುಕೊಳ್ಳುವಾಗ ಈ ಕಿರು ಬೆರಳು ಮತ್ತು ಈ ಅಂಗುಷ್ಟ ಬೆರಳು ಎರಡೂ ಕೂಡ ಸೇರಿರಬಾರ್ದು ನೋಡಿ. ಹಿಂಗೆ ತೀರ್ಥ ತೆಗೆದುಕೊಳ್ಳಲೇಬಾರ್ದು. ಈ ರೀತಿ ನಾವು ಆಚಮನ ಮಾಡಿದ್ರೆ, ಆಪೋಷಣ ತೊಗೊಂಡ್ರೆ, ತೀರ್ಥ ತೊಗೊಂಡ್ರೆ ಅದು ರಕ್ತವನ್ನು ಕುಡಿದಕ್ಕೆ ಸಮಾನ ಎಂಬುದಾಗಿ ಶಾಸ್ತ್ರಗಳು ಹೇಳ್ತವೆ. ಹಾಗಾದರೆ ಹೀಗೆ ತೊಗೋಬೇಕು ನಾವು. ನೋಡಿ ಹೀಗೆ ಮಾಡಿದಾಗ ಏನಾಯಿತು ಅಂದರೆ ಇಲ್ಲಿ ಹಳ್ಳ ಬಿಡುತ್ತೆ. ಆ ತೀರ್ಥ ನೆಲಕ್ಕೆ ಬೀಳುವ ಅವಕಾಶ ಕೂಡ ಬಹಳ ಕಡಿಮೆ ನೋಡಿ. ಈ ರೀತಿ ಇದಕ್ಕೆ ಗೋಕರ್ಣಾಕೃತಿ ಹಸ್ತ ಅಂತ ಹೇಳ್ತಾರೆ. ಟೋಟಲಿ ನೋಡಿದಾಗ ಇದು ಗೋವಿನ ಕಿವಿ ಇದ್ದಂತೆ ಇರುತ್ತೆ. ಗೋಕರ್ಣಾಕೃತಿ ಹಸ್ತದಿಂದ ತಗೋಬೇಕು. ಶಬ್ದ ಮಾಡಬಾರ್ದು ತೀರ್ಥ ತೆಗೆದುಕೊಳ್ಳುವಾಗ. ಶಬ್ದೇನ ಅಪಪ್ಪೀತ್ವ ಶಬ್ದೇನ ಘೃತಪಾಯಸಂ ಶಾಸ್ತ್ರದಲ್ಲಿ ಹೇಳ್ತಾರೆ. ಶಬ್ದ ಮಾಡಿ ತೊಗೊತಾರೆ ನೋಡಿ. ಆಚಮನ ಮಾಡೋದು ಶಬ್ದ, ಆಮೇಲೆ ಪಾಯಸ ಗೀಸ ಮಜ್ಜಿಗೆನ ತಿನ್ನೋ ಶಬ್ದ ಮಾಡೋದು, ಇದೆಲ್ಲ ಶಾಸ್ತ್ರ ನಿಷೇಧ ಮಾಡಿದೆ. ಯಾಕೆ ಅಂದರೆ ಅದೆಲ್ಲ ಶ್ವಾನಮೂತ್ರ ಸಮಂ ವಿದುಹು ಅಂತ ಹೇಳ್ತಾರೆ. ನಾಯಿಯ ಮೂತ್ರ ಕುಡಿದಂತೆ ಆಗುತ್ತೆ ಶಬ್ದ ಮಾಡಿದ್ರೆ ಅಂತ ನೋಡಿ. ಎಷ್ಟು ಸಣ್ಣ ಸಣ್ಣ ವಿಚಾರಗಳು. ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತೇನಿಲ್ಲ. ಯಾವುದು ತುಂಬ ಕಷ್ಟ, ಏಕಾದಶಿ ಉಪವಾಸ ಅಂದರೆ ಒಂದು ಸ್ವಲ್ಪ ತಿಂದು ಅಭ್ಯಾಸ ಆದ್ರಿಗೆ ನಮಗೆ ಕಷ್ಟ ಇರ್ಬೋದು. ಆದರೂ ಕೂಡ ಎಷ್ಟಾಗುತ್ತೋ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ತನಕ ಇರ್ರಿ. ಅಥವಾ ಬರೀ ಹಾಲನ್ನು ಮಾತ್ರ ಕುಡ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ಹಾಲು ಕೂಡ ಸಾಕಾಗಲಿ, ಒಂದು ಹಣ್ಣನ್ನು ತಿನ್ನಿರಿ, ಅಷ್ಟರಲ್ಲೇ ಮುಗಿಸ್ರಿ. ಈ ಬೈಸಿದ್ದು ಅಂಥದ್ದೆಲ್ಲ ತಿನ್ಲಿಕ್ಕೆ ಬರೋದಿಲ್ಲ. ಇದೆಲ್ಲ ಕಷ್ಟ ಅಂತ ಅದನ್ನು ನಾವು ಮಾಡ್ಬೋದು. ಇದೆಲ್ಲ ಏನು ಕಷ್ಟ ಇಲ್ವಲ್ಲ, ಈಗ ಹೇಳಿದ್ದೀನಲ್ಲ, ಗೊತ್ತಾಗಿದ್ದಲ್ಲ. ಆದ್ದರಿಂದ ಅದನ್ನು ನಾವು ಆ ಕ್ರಮದಲ್ಲಿ ಮಾಡಿದ್ರೆ ನಮಗೆ ಯಾವ ದೋಷ ಬರೋದಿಲ್ಲ. ಹಾಗಾದರೆ ಗೋಕರ್ಣಾಕೃತಿ ಹಸ್ತ ಅಂದರೆ ಇದು ಅಗ್ನಿತೀರ್ಥ. ಈ ಅಗ್ನಿತೀರ್ಥ ಯಾತಕ್ಕೆ ಅಂದರೆ ಶ್ರಾದ್ದದಲ್ಲಿ ಅಗ್ನೌಕರಣ ಅಂತ ಒಂದು ಕಾರ್ಯಕ್ರಮ ಇದೆ. ಅಗ್ನೌಕರಣ ಏನು? ಅಗ್ನೌಕರಣ ಅಂದರೆ ಯಜುರ್ವೇದದಲ್ಲಿ ಅಗ್ಗಿಷ್ಟಿಗೆ ಇಟ್ಟಿರ್ತಾರೆ. ಆ ಬ್ರಾಹ್ಮಣ ಪಿತೃಸ್ಥಾನಕ್ಕೆ ಕೂತಿರ್ತಾರಲ್ಲ, ಅವನಿಗೆ ಒಂದು ತುತ್ತು ಅನ್ನವನ್ನು ಅವನ ಕೈಯಲ್ಲಿ ಕರ್ತೃ ಹಾಕ್ತಾನೆ. ಅದನ್ನೇನು ಮಾಡಬೇಕು? ಅಗ್ನಿಯಲ್ಲಿ ಹಾಕಬೇಕು ಅವನು. ಇದು ಅಗ್ನೌಕರಣ ಅಂತ ಯಜುರ್ವೇದದಲ್ಲಿ. ಋಗ್ವೇದದಲ್ಲಿ ಅಗ್ನಿಯಲ್ಲಿ ಹಾಕೋದು ಅಂತೇನಿಲ್ಲ. ಇವನು ಕೈ ಹಿಡ್ದ ಕೈ ಹಾಕ್ದ ಅಂದರೆ ಇದು ಅಗ್ನಿತೀರ್ಥ. ಇಲ್ಲಿ ಅಗ್ನಿ ಇದ್ದೇ ಇರುತ್ತೆ. ಅವನ ಕೈ ಹಾಕಿದರೆ ಅಗ್ನಿಯಲ್ಲಿ ಹಾಕಿದಾಗೆ, ಮಂತ್ರ ಮಾತ್ರ ಹೇಳಿದರೆ ಆಯಿತು. ಇದು ಅಗ್ನೌಕರಣ ಅಂತ. ಆದ್ದರಿಂದ ಅಗ್ನಿತೀರ್ಥ.
ಹಾಗಾದರೆ ದೇವತೀರ್ಥ, ಋಷಿತೀರ್ಥ, ಪಿತೃತೀರ್ಥ, ಅಗ್ನಿತೀರ್ಥ ಅಂತಾಯಿತು. ಇನ್ನೊಂದು ತೀರ್ಥ ಇದೆ, ಬ್ರಾಹ್ಮತೀರ್ಥ ಅಥವಾ ಬ್ರಹ್ಮತೀರ್ಥ. ಬ್ರಹ್ಮತೀರ್ಥ ಅಂದರೆ ನಾನು ಈ ಗೋಕರ್ಣಾಕೃತಿ ಹಸ್ತ ಅಂತ ಹೇಳಿದ್ನಲ್ಲ, ಆಚಮನ ಮಾಡುವಾಗ ನೋಡಿ, ಇದು ಯಾವುದು ಅಂಗುಷ್ಟದ ಬುಡ ಈ ಭಾಗ ಇದಲ್ಲ, ಇದಕ್ಕೆ ಬ್ರಾಹ್ಮತೀರ್ಥ ಅಂತ ಹೇಳ್ತಾರೆ. ಇಲ್ಲಿಂದ ನಾವು ಶಬ್ದ ಮಾಡದೆ ತೀರ್ಥವನ್ನು ಆಚಮನವನ್ನು ಮಾಡಬೇಕು. ನೋಡಿ, ಇದೆಲ್ಲ ಗರುಡ ಪುರಾಣದಲ್ಲಿ ಹೇಳತಕ್ಕಂಥ ವಿಚಾರಗಳು. ಇದರ ಪ್ರಜ್ಞೆ ನಮ್ಗೆ ಬರಬೇಕಾಗಿದ್ದರೆ ಅವನು 10 ದಿವಸ ಆ ಗರುಡ ಪುರಾಣವನ್ನು ಕೇಳಬೇಕು. ಗರುಡ ಪುರಾಣವನ್ನು ಕೇಳಿದಾಗ ಏನಾಗುತ್ತೆ ಅಂದರೆ, ಪುತ್ರ ಸಂತತಿಮಾನ್ ಭವೇತ್, ಪುತ್ರನಿಗೆ ಒಳ್ಳೆಯ ಸಂತಾನ ಉಂಟಾಗುತ್ತೆ. ಅಲ್ಲದೆ ಪಿತೃಯುಕ್ತ ಅಲ್ಲವನು ಯಾವುದ್ಯಾವುದೋ ಪಾಪ ಮಾಡಿದ ಅದೆಲ್ಲ ಪಾಪ ಪರಿಹಾರ ಆಗಿ ಅವನಿಗೆ ವಿಶೇಷವಾಗಿ ಒಳ್ಳೆಯ ಗತಿ ಆಗತ್ತೆ. ಈ ರೀತಿ ಹೇಳಿದ್ದರಿಂದ ಅದು 10 ದಿವಸ ಹೇಳಿಸಬೇಕು ಅಂತ ಅಷ್ಟೇ ಅರ್ಥ ಹೊರತಾಗಿ ಅದು 10ನೇ ದಿವಸದಲ್ಲಿ 10 ದಿವಸದಲ್ಲಿ ಮಾತ್ರ ಹೇಳೋದು ಅಂತ ಹಾಗೇನಿಲ್ಲ. ಮೊದಲೆಲ್ಲ ಹಾಗಿತ್ತು. ಒಂದು ಮಾಧ್ವ ಸಂಘಕ್ಕೆ ನಾನು ಹೋಗಬೇಕಾಗಿತ್ತು. ಗರುಡ ಪುರಾಣ ಪುಸ್ತಕ ಬರೀತಾ ಇದ್ದೆ. ಆಗ 3 ಭಾಗವೂ ಕೂಡ ಇದೆ. ಅದು ಅಂದರೆ ಕರ್ಮಕಾಂಡ, ಧರ್ಮಕಾಂಡ, ಬ್ರಹ್ಮಕಾಂಡ 3 ನಮ್ಮ ಸಂಸ್ಥೆಯಿಂದ ಅದು ಬಿಡುಗಡೆ ಆಗಿದೆ. ಸುಮಾರು ಸತಿ ಎಲ್ಲ ಜನ ಇಟ್ಕೊಂಡಿದ್ದಾರೆ, ಓದ್ತಾ ಇದ್ದಾರೆ. ಈಗೆಲ್ಲ ಭಯ ಎಲ್ಲ ಬಿಟ್ಟಿದ್ದಾರೆ. ಒಂದು ಮಾಧ್ವ ಸಂಘಕ್ಕೆ ಹೋದಾಗ ಅಲ್ಲಿ ಏನು ಹೇಳ್ತೀರಿ ಉಪನ್ಯಾಸ ಅಂದರು. ಗರುಡ ಪುರಾಣ ಹೇಳ್ತೀನಿ ಅಂದೆ. ಅಷ್ಟು ಹೇಳಿದ ಕೂಡ ಎಲ್ಲರೂ ನಿಂತ್ಕೊಂಡ್ಬಿಟ್ರು, ಗಂಡಸರು ಹೆಂಗಸರಲ್ಲ. ಏನು ನಮ್ಮನ್ನು ಕೊಂದು ಬಿಡಬೇಕು ಅಂತಿದ್ದೀರಾ ಅಂತ ಶುರು ಮಾಡು. ಯಾಕೆ ಅಂತ ಕೇಳಿದೆ. ಇಲ್ಲ ಅದೆಲ್ಲ ಬೇಡ, ಅದು ಹೇಳೋದು ಬೇಡ. ಬೇಡ, ವಿಷ್ಣು ಪುರಾಣ ಹೇಳ್ತೀನಿ ಬಿಡಿ ಎಂದೆ. ಸರಿ, ಶುರು ಮಾಡಿದೆ ಉಪನ್ಯಾಸ. ಏನು ಚೆನ್ನಾಗಿದೆ ಆಚಾರ್ಯ, ಎಷ್ಟು ನಾನು ಗರುಡ ಪುರಾಣನೇ ಹೇಳಿದ್ದೆ. ವಸ್ತುತ ಅವ್ರಿಗೆ ಮನಸ್ಸಿಗೆ ತಲೆ ಬಂದಿತ್ತು ಅದು ಹೇಳಬಾರ್ದು ಅಂತ. ವಿಷ್ಣು ಪುರಾಣ ಹೇಳ್ತೀನಿ ಬಿಡಪ್ಪ ಅದಕ್ಕೆ ಅಂತ ಶುರು ಮಾಡಿದ್ದು ಈ ಗರುಡ ಪುರಾಣವನ್ನೇ. ಕಡೆಗೆ ವಿಷ್ಣು ಪುರಾಣ ಎಷ್ಟು ಚೆನ್ನಾಗಿದೆ ಅಂತ ಪ್ರತಿಯೊಬ್ಬರು ಬರಲಿಕ್ಕೆ ಶುರು ಮಾಡಿದ್ರು. ಅದೆಲ್ಲ ಆದಮೇಲೆ ಮಂಗಳ ಬರಬೇಕು. ಅದು ಯಾವಾಗ ಅಂದರೆ ಪಿತೃಪಕ್ಷ ಬರುತ್ತೆ ನೋಡಿ. ಆಗ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಸಂತೋಷ ಆಗಲಿಕ್ಕೋಸ್ಕರವಾಗಿ ಇದನ್ನು ಹೇಳೋಣ ಅಂತ ನಾನು ಹೇಳಿದ್ದು. ಅದು ಹೇಳೋದು ಬೇಡ ಅಂದ್ರಲ್ಲ, ಅದು ವಿಷ್ಣು ಪುರಾಣ ಅಂಥೇಳಿ 15 ದಿವಸ ಉಪನ್ಯಾಸ ಆಯಿತು. ಮೊಟ್ಟ ಮೊದಲು ನಾನೇ ಶುರು ಮಾಡಿದ್ದ ಗರುಡ ಪುರಾಣ ಬಂದು ಪಕ್ಷದಲ್ಲಿ ಹೇಳಿಸ್ಲಿಕ್ಕೆ. ಮಂಗಳ ಆಗುವಾಗ ಎಲ್ಲ ಸಂಭಾವನೆ ಎಲ್ಲ ಕೊಟ್ಬಿಟ್ರು. ಆಮೇಲೆ ಮೊದಲೇ ಹೇಳಿಬಿಟ್ರೆ ಸಂಭಾವನೆ ಕೊಡದೇ ಇದ್ದೇನು ಮಾಡೋದು. ಅದಕ್ಕೋಸ್ಕರ ಎಲ್ಲ ಕೊಟ್ಟಾಯಿತು. ಈಗ ಒಂದು 5 ನಿಮಿಷ ಇನ್ನೊಂದು ವಿಶೇಷ ಹೇಳಲಿಕ್ಕಿದೆ ಅಂದ. ನಾನು ಇಷ್ಟು ದಿವಸ ಯಾವ ಉಪನ್ಯಾಸ ಮಾಡಿದ್ದು ಹೇಳಿ? ವಿಷ್ಣು ಪುರಾಣ ಅಂದರು. ಅಲ್ಲ, ನಾ ಇಷ್ಟು ದಿವಸ ಹೇಳಿದ್ದೆ ಗರುಡ ಪುರಾಣ ಅಂದ್ಕೊಳ್ಳಿ. ಅಂತ ಎಲ್ಲರೂ ಒಟ್ಟಿಗೆ ಎಲ್ಲ ಬಾಯಿಬಿಟ್ರು. ಅಂದರೆ ನೀವೇನು ಹೇಳಿದ್ರಿ, ನಾವೆಲ್ಲ ಸತ್ತೋಗ್ತೀವಿ ಅಂತ ಹೇಳಿದ್ರಿ ಅಲ್ವಾ? ಆದರೆ ನಾನು ಒಂದು ಸಾರಿ ಮನೆಗೆ ಓದ್ಕೊಂಬಂದಿರ್ತೇನೆ, ನಿಮಗೆ ಹೇಳ್ತೇನೆ ನಾನು. ಮತ್ತು ನಾನು ಸಾಯ್ಬೇಕಲ್ಲ. ಹಾಗಾದರೆ ನಾನು ಸತ್ತ ಮೇಲೆ ತಾನು ನೀವು ಸಾಯ್ಬೇಕಲ್ಲ ಮೊದಲು. ಇಷ್ಟು ಮೂರ್ಖತನ, ಇಷ್ಟೊಂದು 20ನೇ 21ನೇ ಶತಮಾನದಲ್ಲಿ ಇಷ್ಟು ಮೂರ್ಖತನ ನೀವು ಮಾಡ್ತೀವಿ ಅಂದರೆ, ಒಂದು ಪುರಾಣ ಕೇಳಿದ್ರೆ ನಾವು ಸಾಯ್ತೀವಿ ಅಂದರೆ, ಹಾಗೆ ಸಾಯೋದ್ರಲ್ಲಿ ವಿಷಯಕ್ಕೆಲ್ಲ ತೊಗೋಬೇಕು. ಪುರಾಣ ಓದ್ಬಿಟ್ರೆ ಆಯ್ತಲ್ಲ, ಪುಣ್ಯವೂ ಬಂತು, ಪ್ರಾಣವೂ ಹೋಯಿತು. ಹಾಗೆಲ್ಲ ಯಾವುದೂ ಇಲ್ಲ. ಅದೇನೆಂದರೆ ಆ ಕಾಲದಲ್ಲಿ ಹೇಳಿಸಿದ್ರೆ ಪುತ್ರನಿಗೆ ಒಳ್ಳೆ ಗತಿ ಆಗುತ್ತೆ, ಅವನಿಗೆ ಕರ್ಮ ಗೊತ್ತಾಗುತ್ತೆ. 10 ದಿವಸ ಮೈಲಿಗೆ ಯಾವತ್ತೂ ಕೂಡ ಒಂದು ಕ್ಷಣವೂ ಕೂಡ ಪ್ರವಚನ ಇಲ್ಲದೆ ಇರಬಾರ್ದು. ಮತ್ತು 10 ದಿವಸ ಅಶೌಚ ಬಂತಲ್ಲ, ಆಗೇನು ಮಾಡೋದು? ಅದಕ್ಕಾಗಿ ಈಗ ಈ ಪುರಾಣವನ್ನು ಹೇಳಿಸಿದ್ದಾರೆ ಆ ಕಾಲದಲ್ಲಿ. ಇದರಿಂದೇನಾಯಿತು, ಅಲ್ಲಿ ಹೇಳಿರತಕ್ಕಂಥ ಕರ್ಮಗಳು ಎಲ್ಲ ಅವನಿಗೆ ಗೊತ್ತಾಗತ್ತೆ. ಈಗ ನಾನು ಹೇಳಿದ್ನಲ್ಲ, ಸವ್ಯ ಅಪಸವ್ಯ, ಆಮೇಲೆ ಮಾಲಾಕಾರ ಇದೆಲ್ಲ ಹೇಳಿದ್ನಲ್ಲ, ಅದೆಲ್ಲ ಅಲ್ಲಿ ಬರುತ್ತೆ. ಆಮೇಲೆ ಪ್ರಶ್ನೆ ಬಂತು, ಈ ನಾವು ಹಾಕಿರತಕ್ಕಂಥ ಪಿಂಡ ಮತ್ತು ಅಲ್ಲಿ ಹೋಗೋದು ಹೇಗೆ? ಅದಕ್ಕೆ ಗರುಡ ಪುರಾಣ ಸ್ಪಷ್ಟ ಹೇಳುತ್ತೆ. ನಾವು ಹಾಕಿರತಕ್ಕಂಥ ಪಿಂಡಾದಿಗಳೆಲ್ಲ ಅಲ್ಲಿ ಹೋಗೋದಾದರೆ ಚಾರ್ವಾಕ ಮತದಲ್ಲಿ ಹಾಗೇನೆ ನಾವು ಇಲ್ಲೇ ಹಾಕಿರತಕ್ಕಂಥ ಒಂದು ಪಿಂಡ ಪ್ರಧಾನಾದಿಗಳು ಅವರಿಗೆ ಹೋಗಿ ಸೇರೋದಾದರೆ, ಈಗ 20-30 ಅಂತಸ್ತುಗಳು ಮನೆ ಕಟ್ಟಿರ್ತಾರೆ. ಕೆಳಗಡೆ ಮಗ ಇರ್ತಾನೆ, ಮೇಲೆ ಅಪ್ಪ ಇರ್ತಾನೆ, ಅಥವಾ ಮೇಲೆ ಮಗ ಇರ್ತಾನೆ, ಕೆಳಗಡೆ ಅಪ್ಪ ಇರ್ತಾನೆ. ಅವನ ಹೆಸರು ಗೋತ್ರ ಹೇಳಿಬಿಟ್ಟು ಊಟ ಹಾಕ್ಬಿಟ್ರೆ ಸೀದಾ ಬಂದು ಅವನ ಬಾಯಲ್ಲಿ ಬಿಡಬೇಕು. ಅದಾಗ್ತಾ ಇದೆ ಅದು ಇಲ್ಲ. ಅದಕ್ಕೋಸ್ಕರ ಈ ಬ್ರಾಹ್ಮಣರೆಲ್ಲ ಮಾಡಿ ಏನೋ ಮಾಡ್ಕೊಂಡಿರೋದು ಊಟಕ್ಕೆ ಅಂತ ಚಾರ್ವಾಕ ಬೈತಾನೆ ನಮ್ಮಿಂದ. ಆದರೆ ಇದಕ್ಕೆಲ್ಲ ಉತ್ತರ ಕೊಟ್ಟಿದೆ. ಏನಂದರೆ, ನಾವಲೇ ಒಂದು ಸತಿ ಹೇಳಿದೆ, ಅಪಸವ್ಯ ಹಾಕ್ಕೊಂಡು ನಾವು ಯಾರೋ ಒಬ್ಬ ಶಾಮಾಚಾರ್ಯ ಅಂತ ಒಬ್ಬರಿದ್ದಾರೆ, ವಿಶ್ವಾಮಿತ್ರದ ಗೋತ್ರ ಅಂತಿದ್ದಾರೆ, ಅಥವಾ ವಾಸುದೇವಾಚಾರ್ಯ ಅಂತಿದ್ದಾರೆ, ವಸಿಷ್ಠ ಗೋತ್ರದವರಿದ್ದಾರೆ. ನಮ್ಮ ಭಾರತದಲ್ಲಿ ವಸಿಷ್ಠ ಗೋತ್ರದ
ವಾಸುದೇವಾಚಾರ ಅಂತ ಇರಬಾರ್ದು ಇನ್ಯಾರಾದರೂ. ಮತ್ತು ಇವನು ಹಾಕಿರ್ತಕ್ಕಂಥ ಪಿಂಡ ಅಲ್ಲ, ಅವರಪ್ಪಂದ್ರೆ ಹೋಗ್ತಾ ಇದೆ ಅಷ್ಟೇ, ಇವರಪ್ಪಂಗೆ ಬರಲೇ ಇಲ್ವಲ್ಲ, ಹೋಯಿತು ಅಂತ ಖಾತ್ರಿ ಇಲ್ವಲ್ಲ. ಅದಕ್ಕೆ ಅಪಸವ್ಯ ಮಾಡಿಕೊಂಡಾಗ ಅವನಿಗೆ ಇವನು ಮಗ ಅಥವಾ ಮೊಮ್ಮಗ ಅಧಿಕಾರ ಅಪಸವ್ಯ ಮಾಡಿಕೊಂಡಾಗ ಅವರ ಪಿತೃಗಳಿರತಕ್ಕಂಥ ದ್ವಾರಗಳು ಮಾತ್ರ ತೆಗೆಯುತ್ತೆ. ಅವಳು ಹೇಳಿದ್ನಲ್ಲ ಹಾಗೆ, ಅದಕ್ಕೋಸ್ಕರ ಅವರಿಗೇ ಹೋಗಿ ಸೇರುತ್ತೆ. ಇದು ದೃಷ್ಟಾಂತ ಕೊಡಬೇಕು. ನಾಮಗೋತ್ರಂ ಪಿತೃಣಾಂತು ಪ್ರಾಪಕಂ ಹವ್ಯಕವ್ಯಯೋ. ನಾಮ ಮತ್ತು ಗೋತ್ರ ಹೇಳಿಬಿಟ್ರೆ ಅದು ಪಿತೃಗಳಿಗೆ ಈ ಪಿಂಡ ಪ್ರದಾನಾದಿಗಳೆಲ್ಲ ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೊಂದು ದೃಷ್ಟಾಂತ ಗರುಡ ಪುರಾಣದಲ್ಲಿ ಕೊಡ್ತಾರೆ. ಯಥಾ ಧೇನು ಸಹಸ್ರೇಷು ವತ್ಸೋ ವಿಂದತಿ ಮಾತರಂ ಏವಂ ಅಂತ ದೃಷ್ಟಾಂತ ಕೊಡ್ತಾರೆ. ಈಗ 1,000 ಗೋವುಗಳು ಇಲ್ಲಿ ಇಟ್ಬಿಡಿ, ಒಂದು ಕರುವನ್ನು ಎಲ್ಲ ಹಾಲು ಕೊಡೋದೆ, ಎಲ್ಲ ಕರು ಕಟ್ಬಿಡಿ, ಒಂದು ಕರು ಮಾತ್ರ ಬಿಡಿ. 1000 ಗೋವಿದೆ, ಎಲ್ಲ ಹಾಲು ಕೊಡೋದೆ, ಆ ಕರು ಎಂಬತಕ್ಕಂಥದ್ದು ಯಾವುದಕ್ಕೆ ಹೋಗಿ ಬಾಯಿ ಹಾಕ್ಬೋದಲ್ಲ, ಹಾಕೋದಿಲ್ಲ. ತನ್ನ ತಾಯಿ ಏನಿದ್ದಾಳೆ ಅವಳ ಹತ್ರ ಮಾತ್ರ ಹೋಗಿ ಅದು ಕರು ಕೆಚ್ಚಲಿಗೆ ಬಾಯಿ ಹಾಕುತ್ತೆ, ಅಷ್ಟೋ ಇದ್ದದಕ್ಕೆಲ್ಲ ಹಾಕೋದಿಲ್ಲ. ಹಾಗೆಯೇ ನಾಮ ಮತ್ತು ಗೋತ್ರ ಹೇಳಿದಾಗ ಆ ಮಗನು ಹಾಕಿರ್ತಕ್ಕಂಥ ಪಿಂಡ ಪ್ರದಾನಾದಿಗಳು ಅವರ ಅಪ್ಪನಿಗೇ ಸೇರುತ್ತಷ್ಟೇ ಹೊರತಾಗಿ ಬೇರೆ ಯಾರಿಗೂ ಸೇರುವುದಿಲ್ಲ ಅಂತ ಕೊಡ್ತಾರೆ. ಮತ್ತು ಮಂತ್ರಕ್ಕೆ ಶಕ್ತಿ ಇದೆಯಾ ಅಂದರೆ ಮಂತ್ರಕ್ಕೆ ಶಕ್ತಿ ಬೇಡ. ಈಗ ನೀವು ತೆಂಗಿನ ಗಿಡ ಹಾಕಿದ್ದೀರಿ ನಿಮ್ಮ ಮನೆಯಲ್ಲಿ, ನೋಡಿ ಎಷ್ಟು ದೃಷ್ಟಾಂತಗಳು ಕೊಡ್ತಾರೆ. ತೆಂಗಿನ ಗಿಡ ಹಾಕಿದ್ದೀರಿ, ತೆಂಗಿನ ಗಿಡದಲ್ಲಿ ನೀವು ಹಾಕಿದ್ದ ನೀರು ಯಾವುದು? ಮಲಮೂತ್ರ ವಿಸರ್ಜನೆ ಮಾಡಿದ್ದು, ಕಾಲು ತೊಳ್ಕೊಂಡಿದ್ದು, ಬಾಯಿ ಉಗುಳಿದ್ದು, ಬ್ರಷ್ ಮಾಡಿದ್ದು, ಸ್ನಾನ ಮಾಡಿದ ನೀರೆಲ್ಲ ತೆಂಗಿನ ಗಿಡಕ್ಕೆ ಬಿಟ್ವಿ. ನಾವು ಎಂಜಲು ಮಾಡಿದ್ದು ಉಗುಳಿದ್ದೆಲ್ಲ ನೀರೆಲ್ಲ ಹೋಗಿ ಆ ತೆಂಗಿನ ಗಿಡಕ್ಕೆ ಸೇರ್ತು. ಆದರೆ ಆ ನೀರು ಮೇಲೆ ಹೋಯ್ತಲ್ಲ, ಅದು ಎಳ್ನೀರಿನ ಬೊಂಡ ಅಂತಾರಲ್ಲ, ಅದನ್ನು ತಂದು ದೇವರಿಗೆ ಅಭಿಷೇಕ ಮಾಡ್ತಾರೆ. ನಾವು ಉಗಿದಿದ್ದೆಲ್ಲ ನೀರುಗಳು ಅದು ಹೆಂಗ್ರಿ ಮೇಲೆ ಹೋಯ್ತಲ್ಲಿ? ಅಷ್ಟು ಸಿಹಿ ನೀರು ನಾವು ಉಗಿದಿದ್ದಲ್ವ, ಎಂಜಲು ಮಾಡಿದ್ದಲ್ವ, ಮೂತ್ರ ಮಾಡಿದ್ದಲ್ವ, ಅಂದರೆ ಅದು ಹೇಗೆ ಹೋಯ್ತಲ್ಲಿ? ಯಾವ ಮಂತ್ರ ತಂತ್ರ ಇಲ್ಲದೆ. ಹಾಗೇ ಇಲ್ಲಿ ಹಾಕಿರತಕ್ಕಂಥದ್ದು ಮಂತ್ರದ ಪ್ರಭಾವದಿಂದ ಅದು ಅಲ್ಲಿಗೆ ಹೋಗುತ್ತೆ ಎಂಬುದಾಗಿ ಅನೇಕ ದೃಷ್ಟಾಂತಗಳನ್ನು ಕೊಟ್ಟು ಸಮರ್ಥನೆ ಮಾಡ್ತಾರೆ. ಆದ್ದರಿಂದ ಒಬ್ಬ ವ್ಯಕ್ತಿ ಮೃತನಾದಾಗ ಅವನಿಗೆ ನಮಗೆ ನರಕದ ಕಾನ್ಸೆಪ್ಟ್ ಗೊತ್ತಿಲ್ಲ, ಬರೀ ಇಲ್ಲೆಲ್ಲ ಇದ್ದೇವೆ, ತಿಂತಾ ಇದ್ದೇವೆ, ಏನು ಅನ್ಯಾಯ ಮಾಡೋದು ಏನು ಮೋಸ ಮಾಡೋದು ಗೊತ್ತಿಲ್ಲ. ಆದರೆ ಈಗ ನಿಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ, ಅಥವಾ ಯಾರ್ಯಾರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರಿಗೂ ಗೊತ್ತಾಗೋದಿಲ್ಲ. ಮೃತನಾದ ಕೂಡಲೇ ಅವನಿಗೆ ಗೊತ್ತಾಗುತ್ತೆ ನೋಡಿ. ಯಾಕೆ ಅಂದರೆ 3 ಜನ ಯಮದೂತರು ಕಾಣಿಸ್ಕೊತಾರೆ. ಇದೆಲ್ಲ ನಿಮ್ಮನ್ನು ಭಯಪಡಿಸೋದಲ್ಲ, ಭಯಪಡಿಸ್ಲಿಕ್ಕೆ ಹೇಳಿದ್ದಲ್ಲ. ಆದಷ್ಟು ನೀವು ಇನ್ನೊಬ್ಬರಿಗೆ ಅನುಕೂಲ ಮಾಡಿಕೊಡಿ, ಸಹಾಯ ಮಾಡಿ. ಸಹಾಯ ಮಾಡದೇ ಇದ್ದರೂ ಪರವಾಗಿಲ್ಲ, ಅವನಿಗೆ ತೊಂದರೆ ಮಾತ್ರ ಮಾಡಬೇಡಿ. ಇದಕ್ಕೋಸ್ಕರ ಹೇಳ್ತಾ ಇರೋದು. ಪುರಾಣಗಳು ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ಲ, ಅವರ ಸುಳ್ಳು ಹೇಳಿ ಆಗಬೇಕಾದ ಪ್ರಮೇಯವೂ ಇಲ್ಲ. ನಿಮ್ಮನ್ನು ಶಿಸ್ತು, ಈಗ ನಾವು ಪೊಲೀಸ್ಗಳಲ್ಲಿ ಇರ್ತಾರೆ, ಇನ್ಸ್ಪೆಕ್ಟರ್ ಇರ್ತಾರೆ, ಅವರೆಲ್ಲ ಅವರು ಒಂದು ಡ್ರೆಸ್ ಇದೆ ನೋಡಿ, ಆ ಡ್ರೆಸ್ ಯಾಕೆ ಹಾಕಬೇಕ್ರಿ? ವೈಟ್ ಡ್ರೆಸ್ ಬಂತು ಅಂದರೆ ಅವನು ಪೊಲೀಸನ್ನು ಗೊತ್ತಾಗುತ್ತೆ ಅವನಿಗೆ. ಡಾಕ್ಟ್ರ್ ಇದ್ದಾರೆ, ಅವ್ರು ಆಪ್ರೇಷನ್ ಎಲ್ಲ ಮಾಡುವ ಕೈ ಗ್ಲೌಸ್ ಎಲ್ಲ ಹಾಕ್ಕೊತಾರೆ, ಯಾಕೆ ಹಾಕೋಬೇಕ್ರಿ? ಆ ಡ್ರೆಸ್ ಯಾಕೆ ಹಾಕೋಬೇಕು? ಹಾಗೆ ಮಾಡಿರಿ ಅಂದರೆ ಅದೊಂದು ಶಿಸ್ತದು. ಹಾಗೆ ನಮಗೂ ಕೂಡ ಒಂದು ಜೀವನದಲ್ಲೇ ಒಂದು ಶಿಸ್ತು ಹೇಳಲಿಕ್ಕೋಸ್ಕರವಾಗಿ ಇದೆಲ್ಲ ಶಾಸ್ತ್ರಗಳಲ್ಲಿ ಇರೋದೇ ಹೇಳಿದ್ದಾರೆ. ನಮಗೆ ಬದುಕಿರುವಷ್ಟು ಕಾಲ ಈ ದೃಷ್ಟಿಗೆ ನಮಗೆ ಅವರು ಯಾರೂ ಕಾಣಿಸೋದಿಲ್ಲ. ಆದರೆ ಮೃತರಾದ ಕೂಡಲೇ ನಮಗೆ ಆ ವ್ಯಕ್ತಿ ಇದ್ದಾರೆ, ಈ ದೇಹ ಸಂಬಂಧ ಇರೋದ್ರಿಂದ ನಮ್ಗೆ ಕಾಣಿಸ್ತಾ ಇಲ್ಲ. ಅವರು ಈ ದೇಹ ಮುಗಿದು ಬಿಟ್ಟು ಕೂಡಲೇ ನಮಗೇನಾಯಿತು? ಅವರು ದಿವ್ಯವಾದ ದೃಷ್ಟಿ ಬರುತ್ತೆ. ಗರುಡ ಪುರಾಣ ಸ್ಪಷ್ಟ ಹೇಳ್ತಿದ್ದು, ದಿವ್ಯ ದೃಷ್ಟಿ ಬರುತ್ತೆ ನಮಗೆ. ಆಗ ಯಾರ್ಯಾರು ನನ್ನನ್ನು ನೋಡಲಿಕ್ಕೆ ಬಂದಿದ್ದಾರೆ ಎಂಬುದು ಕೂತಲ್ಲೇ ಅವನಿಗೆ ಕಾಣಿಸುತ್ತೆ. ದಿವ್ಯ ದೃಷ್ಟಿ ಅಂದರೆ ಏನು ಬೇರೆ ಹೊಸ ದೃಷ್ಟಿ ಅಂತ ಅರ್ಥ ಅಲ್ಲ. ಇನ್ನು ದಿವ್ಯ ದೃಷ್ಟಿ ಅಂದರೆ ಇನ್ನೇನು? ಆ ದೃಷ್ಟಿಯನ್ನು ಡಿವೈನ್ ಮಾಡೋದು, ಪವರ್ಫುಲ್ ಮಾಡೋದು ಅಷ್ಟೇ. ಈಗ ಗಾಂಧಾರಿಗೆ ದಿವ್ಯ ದೃಷ್ಟಿ ಕೊಟ್ಟರು ವೇದಿವಾಸ ದೇವರು, ಸಂಜಯನಿಗೆ ದಿವ್ಯ ದೃಷ್ಟಿ ಕೊಟ್ಟರು ಅಂತೆಲ್ಲ ಹೇಳ್ತಾ ಇದ್ದೀವಿ. ಅಲ್ಲದೆ ದಿವ್ಯಂ ದದಾಮಿತೆ ಚಕ್ಷುಹು ಅಂತ ಗೀತೆಯಲ್ಲಿ ಕೂಡ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ನನ್ನ ವಿಶ್ವರೂಪ ನೋಡಲಿಕ್ಕೆ ನಿನಗೆ ಈ ಸಾಮಾನ್ಯ ಕಣ್ಣು ಸಾಕಾಗೋದಿಲ್ಲ, ನನ್ನ ನೋಡಬೇಕಾಗಿದ್ದೇನೇನು ವಿಶಿಷ್ಟವಾದ ಒಂದು ದೃಷ್ಟಿ ಬೇಕು, ಅದನ್ನು ನಾನು ನಿಂಗೆ ಕೊಡ್ತೇನೆ. ಅದಕ್ಕೆ ದಿವ್ಯಂ ದದಾಮಿತೆ ಚಕ್ಷುಹು, ಅದರಿಂದ ನೋಡು ಅಂತ ಹೇಳ್ತಾನೆ. ಇಂದ್ರದೇವರ ಅವತಾರ ಭೂತನಾದ
ಯಾರು ಅರ್ಜುನನಿಗೇನೆ ಪರಮಾತ್ಮನ ದರ್ಶನ ಆಗಬೇಕಾಗಿದ್ದರೆ ದಿವ್ಯದೃಷ್ಟಿ ಬೇಕಾಯಿತು ಅಂದಮೇಲೆ ನಮಗೆ ಯಾರ್ಯಾರು ಬಂಧುಗಳು ನನ್ನ ನೋಡಲಿಕ್ಕೆ ಶವ ನೋಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ದಿವ್ಯದೃಷ್ಟಿ ಬೇಡವಾ? ಬೇಕು, ದಿವ್ಯದೃಷ್ಟಿ ಬರುತ್ತೆ. ಅಷ್ಟು ಮಾತ್ರವಲ್ಲ, ಈ ಒಂದು ಶರೀರ ಇದ್ದಿದ್ದು ನಮಗೆ ಎಷ್ಟು ಶರೀರ ಬೇಕೋ ತಗೋಬೋದು. ಅಂದ್ರೇನು? ಯಾರ್ಯಾರು ದಾಯಾದಿಗಳು ಅಂತಿರ್ತಾರೆ. ದಾಯಾದಿಗಳು ಅಂದ್ರೇನು? ವಸ್ತುದ ದಾಯಾದ ಎಂಬ ಶಬ್ದಕ್ಕೆ ದಾಯ ಅಂದರೆ ಪಿತೃ ಸಂಪತ್ತು, ಪಿತೃವಿನ ಆಸ್ತಿ. ಅದನ್ನು ತಿನ್ನೋರು ಯಾರು ಅವರೆಲ್ಲರೂ ಕೂಡ ದಾಯಾದಿಗಳು ಅಂತ ಹೇಳ್ತಾರೆ. ಈಗ ಹಾಗಲ್ಲ, ಆಸ್ತಿ ತಿನ್ನಲಿ, ಆಸ್ತಿ ಬಿಡಲಿ, ಆಸ್ತಿ ಇಲ್ಲದೇನು ತಿನ್ನೋರು ಅವ್ರು ಯಾರಾದರೂ ಪರವಾಗಿಲ್ಲ. ಸಂಬಂಧಿಕರು, ರಕ್ತ ಸಂಬಂಧಿಗಳು ಅಂತ ಹೇಳ್ತಾರೆ. ಈ ರಕ್ತ ಸಂಬಂಧಿಗಳು ಯಾರ್ಯಾರಿದ್ದಾರೋ ಅವರು ಎಲ್ಲರಲ್ಲಿಯೂ ಕೂಡ ಒಂದೊಂದು ರೂಪದಿಂದ ಇರ್ತಾನೆ. ಆ ಮೃತನಾದ ವ್ಯಕ್ತಿ ಒಂದೊಂದು ರೂಪದಿಂದ ಇರ್ತಾನೆ. ನೋಡಿ, ಅಂತಹ ಶಕ್ತಿ ಅವನಿಗೆ ಬಂತು. ನಾವು ಹೇಳ್ತಾ ಇದ್ದೀವಿ, ಒಂದು ಬೃಂದಾವನದಿಂದ ಇನ್ನೊಂದು ಬೃಂದಾವನಕ್ಕೆ ಒಂದು ಮೃತ್ತಿಗೆ ತೊಗೊಂಡೋಗಿ ಇನ್ನೊಂದು ಬೃಂದಾವನ ಇಟ್ಟು ಅಂದರೆ ಅವ್ರ ಸನ್ನಿಧಾನ ಅಲ್ಲಿ ಬಂದ್ಬಿಡುತ್ತೆ. ರಾಘವೇಂದ್ರ ತೀರ್ಥರ ಬೃಂದಾವನ ಬರೀ ಬೆಂಗಳೂರಿನಲ್ಲಿ ಮಾತ್ರ ಸುಮಾರು 480 ರಾಘವೇಂದ್ರ ಮಠಗಳಿದೆ. ಅದರಲ್ಲೆಲ್ಲ ಮಂತ್ರಾಲಯಕ್ಕೆ ಹೋಗಿಬಿಟ್ಟು ಅಲ್ಲಿರತಕ್ಕಂಥ ಒಂದು ಮೃತ್ತಿಗೆಯನ್ನು ಸ್ವಾಮಿಗಳ ಅನುಮತಿ ಕೇಳಿ ತಂದು ಅಲ್ಲಿ ಇಟ್ಟಿದ್ದಾರೆ. ಅಷ್ಟಕ್ಕೆ ಅವ್ರು ಕೇಳಿದ್ದೆಲ್ಲ ಕೊಡ್ತಾ ಇರ್ತಾರೆ ಅಂತ ಹೇಳಿದ ಮೇಲೆ ನಮಗೂ ಆ ಶಕ್ತಿ ಇದೆ ನೋಡಿ. ಈಗ ಹೇಗೆ ಎಲ್ಲ ಬಂಧುಗಳಲ್ಲಿಯೂ ಕೂಡ ಇರ್ಬೋದು. ಅಷ್ಟು ಮಾತ್ರವಲ್ಲ, ಕೆಲವರು 3 ದಿವಸ ಆ ಶೌಚ ಇರುತ್ತೆ. ಈಗ ಸೋದರ ಮಾವ ಅಂಥವರು, ಹಾಗೆ ಮಾವ ಇರ್ತಾರಲ್ಲ ಅವರು, ತಾತಂದರು, ಇವರಿಗೆಲ್ಲ 3 ದಿವಸ ಇರುತ್ತೆ. ಅವರಲ್ಲಿ 3 ದಿವಸ ಮಾತ್ರ ಅವನು ಬಿಟ್ಟು ಹೋಗ್ತಾನೆ. ಅವನ ಮೃತನಾದಾಗ ಒಂದು ದೀಪ ಇಟ್ಟಿರ್ತಾರೆ. ಆ ದೀಪದಲ್ಲಿ ಬಂದು ಅವನು ಕೇಳ್ತಾ ಇರ್ತಾನೆ, ಗರುಡ ಪುರಾಣ ಹೇಳಿದರೆ ಅಂತ ಗರುಡ ಪುರಾಣ ಹೇಳುತ್ತೆ. ಅದಕ್ಕೋಸ್ಕರ ದೀಪ ದಕ್ಷಿಣಾಭಿಮುಖವಾಗಿ ಯಾವತ್ತೂ ಇಡಬಾರ್ದು. ಒಂದು ದೀಪವನ್ನು, ಅದು ಆ ನಾಲ ಇರುತ್ತಲ್ಲ, ಅದು ಈ ದಿಕ್ಕಿಗೆ ಇಡಲೇಬಾರ್ದು. ಪೂರ್ವಕ್ಕೆ ಒಂದೊಂದು ದೀಪ ಇಡೋದಾದರೆ ಪೂರ್ವಕ್ಕೆ ಹಾಗಿಡಬೇಕು. ಆ ಒಂದೇ ಒಂದು ದೀಪ ದಕ್ಷಿಣ ದಿಕ್ಕಿಗೆ ಇಟ್ವಿ ಅಂದರೆ ಯಾರೋ ಹೋಗಿದ್ದಾರೆ ಅಂತ ಅರ್ಥ. ಆ ದೀಪದ ಬೆಳಕಿನಲ್ಲಿ ನಾವು ಗರುಡ ಪುರಾಣ ಹೇಳಿದಾಗ ಆ ವ್ಯಕ್ತಿ ಅದರಲ್ಲಿ ಇದ್ಕೊಂಡು ಅದನ್ನು ಕೇಳ್ತಾನೆ ಎಂಬುದಕ್ಕಂಥ ಒಂದು ಶಾಸ್ತ್ರೀಯ ಪ್ರಮೇಯ ಅದರಲ್ಲಿ ಇದೆ. ಹಾಗಾದರೆ ಎಲ್ಲ ಬಂಧುಗಳಲ್ಲಿ ಅಲ್ಲದೆ ಕೆಲವರು 1 ದಿವಸ ಇರುತ್ತೆ, ಅದಕ್ಕೆ ಪಕ್ಷಿಣಿ ಅಂತ ಹೆಸರು. ಕೆಲವರು ಸಜ್ಜೋತಿ ಅಂತಿರುತ್ತೆ, ಅಂದರೆ ಈಗ ಬೆಳಿಗ್ಗೆ ಸೂರ್ಯ ಇರುವಂತ ಹಿಡಿದು ರಾತ್ರಿ ನಕ್ಷತ್ರ ಬರುವವರೆಗೂ ಸಜ್ಜೋತಿ ಅಂತ ಹೀಗೆ ಕರೀತಾರೆ. ಇದೆಲ್ಲ ಆಶೌಚಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸಂಬಂಧದ ಮೇಲೆ ಹೋಗಿರುತ್ತೆ. ನೋಡಿ, ಇಷ್ಟು ರೂಪ ಅವನು ತೆಗೆದುಕೊಂಡಿದ್ದ ನೋಡಿ ಅವನಿಗೆ. ಅದು ಮೊದಲು ನಮಗೆ ಯಾವ ರೂಪ ತಗೊಳ್ಳಿಕ್ಕೂ ಬರಲ್ಲ. ಈಗ ಇಲ್ಲಿದ್ವಿ ಅಂದರೆ ಇಲ್ಲಿ ಮಾತ್ರ ಅಷ್ಟೇ ನಿರಂಶರು ನಾವು. ಆದರೆ ದೇವತೆಗಳು ಹಾಗಲ್ಲ, ಸಾಂಶರು. ಅದೇ ಯಮಧರ್ಮ ಇದ್ದಾನಲ್ಲ, ಅವನು ವಿದುರನಾಗಿ ಹುಟ್ಟಿದ್ದ, ಧರ್ಮರಾಜನಾಗಿ ಹುಟ್ಟಿದ್ದ, ಅದೇ ಕಾಲದಲ್ಲಿ ಜಾಂಬವಂತನಾಗಿ ಇದ್ದ. 3 ರೂಪಗಳು ಇದ್ದವದ್ದು. ಇದೆಲ್ಲ ಕಾರಣಗಳಿಂದ ನಾವು ಧರ್ಮಶಾಸ್ತ್ರಗಳು ಹೇಳುವಂತೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಆ ಪ್ರಕಾರ ಮಾಡಿದರೆ ನಮಗೂ ಕ್ಷೇಮ, ಆಮೇಲೆ ಆ ಪಿತೃಗಳಿದ್ದಾರಲ್ಲ ಅವರಿಗೂ ಕ್ಷೇಮ. ಅದಕ್ಕೋಸ್ಕರವಾಗಿ ಗರುಡ ಪುರಾಣವನ್ನು ನಾವು ಅದನ್ನು ಓದಲಿಕ್ಕೆ ಭಯಾಗಿ ಏನು ಪಡಿಬೇಕಾಗಿಲ್ಲ. ತಿಳ್ಕೊಳ್ಳಿಕ್ಕೆ ಓದಲಿಕ್ಕೆ ಯಾವ ತೊಂದರೆಯೂ ಇಲ್ಲ. ಈಗಂಗೂ ಸ್ವಲ್ಪ ಎಚ್ಚೆತ್ತುಕೊಂಡಿದೆ. ನಮ್ಮ ಸಂಸ್ಥೆಯಿಂದ ಆ ಪುಸ್ತಕ ಬರೆದ ಮೇಲೆ ಪ್ರತಿಯೊಬ್ಬರೂ ಕೂಡ ಅದನ್ನು ತೊಗೊಂಡೋಗಿ ಓದಿ ಇನ್ನೂ ಮನೇಲೇ ಇಟ್ಕೊಂಡಿದ್ದಾರೆ. ಆ ಧೈರ್ಯ ಬಂದಿದೆ. ಯಾಕೆಂದರೆ ಹಿಂದಿನ ಪುಟದಲ್ಲಿ ಇದರಲ್ಲಿ ಬೈಂಡಿರ್ತಾ ಅದರಲ್ಲಿ ಇದನ್ನೇ ಬರೆದಿರೋದು. ಇದು ಮೈಲಿಗೆ ಪುರಾಣವಾ ಅಂತ ಪ್ರಶ್ನೆ ಹಾಕ್ಕೊಂಡು ಅದಕ್ಕೆಲ್ಲ ಯುಕ್ತಿಗಳೆಲ್ಲ ಅಲ್ಲಿ ಬಂದಿರೋದನ್ನೇ ಕೊಟ್ಟಿದೆ. ಹೀಗಾಗಿ ಎಲ್ಲರೂ ಇಟ್ಕೊಂಡಿದ್ದಾರೆ. ಹಾಗೆ ಗರುಡ ಪುರಾಣ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಮೃತನಾದಾಗ ಏನೇನು ಕರ್ಮಗಳು ನಾವು ಮಾಡಬೇಕು ಎಂಬುದಕ್ಕಂಥದ್ದೇ ಮುಖ್ಯ. ಪಿತೃಗಳಿಗೆ ನಾವು ಎಳ್ಳಿನಿಂದ ತರ್ಪಣ ಕೊಡ್ತೇವೆ. ಏನು ಎಳ್ಳು ಅಂದರೆ ಏನು? ಅವರಿಗೆ ವಸ್ತುತಃ ಎಳ್ಳು ಎಂಬುದಕ್ಕಂಥದ್ದು ಅವರಿಗೇನು ತಿನ್ನಲಿಕ್ಕೆ ಕೊಡೋದಲ್ಲ. ಅದನ್ನು ಎಳ್ಳು ಎಂಬುದಕ್ಕಂಥದ್ದು ಯಾವತ್ತೂ ಕೂಡ ಪಿತೃಗಳಿಗೆ ಯಾರಾದರೂ ಒಬ್ಬ ಮಗ ನಮ್ಮ ವಂಶದಲ್ಲಿ ಹುಟ್ಟಿಬಿಡ್ತಾನೆ ಅಂತ ಹೇಳಿದರೆ ಅವರಲ್ಲಿ ನರ್ತನ ಶುರು ಮಾಡ್ತಾರಂಥವರು. ಯಾಕೆ ಅಂದರೆ ಅಸ್ಮಾನ್ ಯಾವುದು ಹುಟ್ಟತಕ್ಕಂಥ ಮಗ ಇದ್ದಲ್ಲ ಅವನು ಅಸ್ಮಾನ್ ನರಕ ತಾರಯಿಷ್ಯತಿ, ನಮ್ಮನ್ನು ನರಕದಿಂದ ಎತ್ತು ಬಿಡ್ತಾನೆ. ಅದಕ್ಕೆ ಪುತ್ರ ಅಂತ ಹೆಸರು. ಏನು ಪುತ್ರ ಅಂದರೆ ಏನು? ಪುನ್ನಾಮ ನರಕ ತ್ರಾಯತೆ ಇತಿ ಪುತ್ರ. ಪುತು ಅಂತೂ ಒಂದು ನರಕ ಇದೆ. ಬರೀ ಒಂದೇ ನರಕ ಅಲ್ಲ ಇರೋದು, 27 ನರಕ ಪ್ರಧಾನವಾದದ್ದು. 84 ನರಕಗಳು ಇದೆ. 84 ಲಕ್ಷ ಕುಂಡಗಳಿದೆ. ಕುಂಡ ಅಲ್ಲೆಲ್ಲ ನಮ್ಮ ತಪ್ಪಿತಕ್ಕಂತೆ ಹೋಗಬೇಕಾಗತ್ತೆ. ಹೊಸದಾಗಿ ನರಕಗಳು ಹುಟ್ಕೊಳ್ತಕ್ಕಂಥದ್ದು ಇದೆ. ಬೇರೆ ಬೇರೆ ನರಕಗಳು ಹುಟ್ಕೊಳ್ಳುತ್ತೆ ಒಬ್ಬೊಬ್ಬ ಪಾಪಿಷ್ಠ ಬಂದಾಗ. ಈ ನರಕಕ್ಕೆ ನಾವು ಹೋಗಬಾರದು ಅಂತಿದ್ದರೆ ಆದಷ್ಟು ನಾವು ಎಲ್ಲ ಜನರನ್ನು ಕೂಡ ನಾವು
ಅವರಿಗೆ ಬೇಜಾರು ಆಗದಂತೆ ನಾವು ನೋಡ್ಕೋಬೇಕಾಗಿದ್ದು ನಮ್ಮ ಧರ್ಮ. ನಮಗೆ ಯಾರಾದರೂ ಬೈದರೆ ನಮಗೆ ಬೇಜಾರಾಗುತ್ತೋ ಇಲ್ವೋ, ಅದೇ ರೀತಿ ಬೇರೆಯವರಿಗೆ ಬೈದರೂ ಕೂಡ ಅವರಿಗೆ ದುಃಖ ಆಗುತ್ತೆ ಅಂಥೇಳಿ ತಿಳ್ಕೊಂಡು ಯಾರಿಗೂ ಅನ್ಯಾಯವನ್ನು ಮಾಡಬಾರ್ದು. ಇದನ್ನು ಹೇಳುವಾಗ ಮಾತೃವತ್ ಪರದಾರಾಣಿ, ಬೇರೆಯವರ ಸ್ತ್ರೀಯರನ್ನು ತಾಯಿಯಂತೆ ನೋಡಬೇಕು. ಮಾತೃವತ್ ಪರದಾರಾಣಿ ಪರದ್ರವ್ಯಾನಿ ಲೋಷ್ಠವತ್, ಇನ್ನೊಬ್ಬರ ದುಡ್ಡು ಇನ್ನೊಬ್ಬರ ಆಸ್ತಿ ಅಂತ ಹೇಳಿದ್ರೆ ಅದು ಯಾವತ್ತೂ ಅಷ್ಟೇ ನಮ್ಮನ್ನು ಬಿಡೋದಿಲ್ಲ. ಈಗೆಲ್ಲ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ, ಆಸ್ತಿಗಳೆಲ್ಲ ಮಾಡಿಕೊಂಡು ಮೋಸ ಮಾಡಿ ಅನ್ಯಾಯ ಮಾಡಿ ತೊಗೊಂಬಿಡ್ತಾರೆ. ಮುಂದೆ ಯಾರು ನಮಗೆ ಮೋಸ ಮಾಡಿದ್ರು ನಾವು ಅವನು ನಮ್ಮ ಮಗನಾಗಿ ಹುಡ್ತಾನೆ. ನಮ್ಮ ಎಲ್ಲ ಆಸ್ತಿ ಕೂಡ ಅಪಹಾರ ಮಾಡಿ ಅಂದರೆ ಖಾಲಿ ಮಾಡಿಸಿ ಒಂದು ರೋಗದಿಂದ ಒಂದು ಇಸ್ಪೇಟ್ ಆಡಿ ಈ ರೀತಿಯಾಗಿ ಕಡೆಗೆ 30ಕ್ಕೋ 25ಕ್ಕೋ ಸತ್ತೋಗ್ತಾನೆ. ಯಾಕೆಂದರೆ ಋಣಪುತ್ರ, ಹಿಂದೆ ಅವನು ಋಣ ತಿಂದಿದ್ವಿ, ಅದಕ್ಕಾಗಿ ಅವನು ಹುಟ್ಟಿರೋದವನು. ಋಣಾನುಬಂಧಿಗಳು ಅಂದ್ರೇನು, ಹಿಂದೆ ತಿಂದಿದ್ವಿ ನಾವು ಬರ್ತಾಯಿದ್ವಿ ಹಾಗೆ. ಅದಕ್ಕೋಸ್ಕರವಾಗಿ ಈ ದುಃಖ ಎಲ್ಲ ನಾವು ಅನುಭವಿಸಬೇಕಾಗತ್ತೆ. ಮಾಡಿದ್ದುಣ್ಣೋ ಮಹಾರಾಯ ಅಂತ ಒಂದಿದೆ ನೋಡಿ. ಮಾಡಿದ್ದುಣ್ಣೋ ಮಹಾರಾಯ, ನೀವು ಒಳ್ಳೆಯದು ಮಾಡಿದರೆ ನೀವೇ ತಿನ್ನಬೇಕು, ಕೆಟ್ಟದ್ದು ಮಾಡಿದರೂ ನೀವೇ ತಿನ್ನಬೇಕು. ನಾವು ಒಳ್ಳೊಳ್ಳೆ ಕೆಲಸಗಳು ಇನ್ನೊಬ್ಬರಿಗೆ ಉಪಕಾರಾದಿಗಳು ಮಾಡ್ತಾಯಿದ್ವಿ ಅಂದರೆ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿರ್ತಾರೆ. ಯಾಕೆಂದರೆ ತಂದೆ ಮಾಡಿರ್ತಕ್ಕಂಥ ಆಸ್ತಿ ಮಾತ್ರ ಮಕ್ಕಳಿಗೆಲ್ಲ, ತಂದೆ ಮಾಡಿರ್ತಕ್ಕಂಥ ಪುಣ್ಯ ಪಾಪಗಳು ಕೂಡ ಅವರಿಗೇನೆ. ಆದರೆ ಅದು ಯಾರು ಕೊಳ್ಳಿಗೆ ಬರೋಲ್ಲ. ನಮ್ಮ CL ಅಂತ ಕೊಟ್ಟಿರ್ತಾರೆ ನೋಡಿ ಆಫೀಸಲ್ಲಿ, CL ಅಂತ, ಅದು 15 ದಿವಸ ಇರುತ್ತೆ. ಅದು ನಾವು ಬೇಕಾದ್ರೆ ಹಾಕ್ಕೋಬೋದು, ಬೇಕಾದ್ರೆ ಅದು ಇನ್ನೊಬ್ಬರು ಕೊಳ್ಳಿಗೆ ಬರೋಲ್ಲ. ಹಾಗೆ ಇದು ಕೂಡ ಅಷ್ಟೆ. ನಮ್ಮ CL 40 ದಿವಸ ಇರ್ಬೋದು, ಬೇಕಾದ್ರೆ ನನಗೊಂದು 8 ದಿವಸ ಕೊಡಪ್ಪ ಅಂಥೇಳಿ ಇನ್ನೊಬ್ಬ ಸಹೋದ್ಯೋಗಿ ಕೇಳೋಂಗಿಲ್ಲ. ಅದು ಅವನ ಹೆಂಡತಿ ಕೊಡೋಗಿಲ್ಲ, ಅವನ ಮಕ್ಕಳಿಗೂ ಕೊಡೋಗಿಲ್ಲ, ಅವನೊಬ್ಬನು ಅನುಭವಿಸ್ಬೋದು. ಹಾಗೆ ಅವನು ಮಾಡಿರತಕ್ಕಂಥ ಪುಣ್ಯ ಪಾಪಗಳೆಲ್ಲ ಅವನೇ ಇದು ಮಾಡಬೇಕು. ಅದಕ್ಕೆ ಆರೂ ಸಂಗಡ ಬಾಹೋರಿಲ್ಲ, ಯಾರೂ ನಮ್ಮ ಹಿಂದೆ ಬರೋದಿಲ್ಲ. ಕಡೆ ಬರೋರು ಯಾರು? ಒಬ್ಬರು ಮಾತ್ರ. ನಮ್ಮ ಧರ್ಮ, ನಮ್ಮ ಪುಣ್ಯ, ನಾವು ಮಾಡಿರತಕ್ಕಂಥ ಪಾಪಗಳು ನಮ್ಮ ಹಿಂದೆ ಬರ್ತಾವೆ ನೋಡಿ. ಹೆಂಡತಿ ಆದವಳು ಬಾಗಿಲು ತನಕ ಬರ್ತಾಳಷ್ಟೇ, ಮಗ ಸ್ಮಶಾನದ ತನಕ ಬರ್ತಾನೆ, ಬಂಧುಗಳೆಲ್ಲ ವೈಕುಂಠ ಸಮಾರಾಧನೆಗೆ ಬರ್ತಾರೆ, ಆಮೇಲೆ ಯಾರೂ ಇಲ್ಲ ನೋಡಿ. ಈ ಸಂದರ್ಭದಲ್ಲಿ ಗರುಡ ಪುರಾಣ ಹೇಳುತ್ತೆ, ರುದ್ರದೇವರನ್ನು ಆ ಸ್ಮಶಾನದಲ್ಲಿ ಇಟ್ಟಿದ್ದಾನೆ. ರುದ್ರದೇವರು ನೋಡಿ ಸ್ಮಶಾನದಲ್ಲಿ ಇರ್ತಾರೆ. ಯಾತಕ್ಕೋಸ್ಕರವಾಗಿ? ಆ ವ್ಯಕ್ತಿ ಕಣ್ಣು ಬಿಡ್ತಾ ಇದ್ದಾನೆ. ಹೆಂಡತಿ ಕೂಡ ಬರಲಿಲ್ಲ ಸ್ಮಶಾನಕ್ಕೆ, ಮಗ ಇಲ್ಲಿ ಬಂದ, ಕರ್ಮ ಮುಗಿದ, ಇನ್ನು ನಾಳೆಯಿಂದ ಆಸ್ತಿ ಪಾಸ್ತಿ ಹೆಂಗೆ ಅಂತ ಅದದು ವಿಚಾರ ಮಾಡ್ತಾ ಇದ್ದಾನೆ. ತಂದೆ ತಾಯಿಗಳ ಮಾಡಿರತಕ್ಕಂಥ ಪೂಜಾ ಕ್ರಮಗಳು ಅದೆಲ್ಲ ಕಲ್ತ್ಕೊಂಬೋಣ ಅಂತ ಅದು ಬರಲ್ಲ ಅವನಿಗೆ. 10 ದಿವಸ ಇನ್ನೂ ಸೂತಕನೇ ಮುಗಿದಿರಲ್ಲ, ಆಗಲೇ ತಂದೆ ಆಸ್ತಿಗಳಲ್ಲಿ ವಿಭಾಗ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಮ್ಮನ ಯಾರು ಇಟ್ಕೋಬೇಕು? ನೀ ಇಟ್ಕೊಂಬಿಡಪ್ಪ ಅಂತ ಒಬ್ಬನು, ನೀ ಇಟ್ಕೊಂಬಿಡು ಅಂತ ಹೇಳೋರು. 9 ತಿಂಗಳು ಕಷ್ಟಪಟ್ಟು ಸಾಕಿ ಸಲಹಿ ಅವಳನ್ನು ಎಷ್ಟು ನೋವು ಅವನಿಗಾಗಿ ಅನುಭವಿಸಿದ್ದಾಳೆ. ಅವಳನ್ನು ಇಟ್ಕೊಳ್ಳಿಕ್ಕೆ ನೀ ಇಟ್ಕೋ, ಅವನಿಟ್ಕೋ, ಇವನಿಟ್ಕೋ ಅಂತ ಹೀಗೆ. ಆದರೆ ಎಲ್ಲರೂ ಕೂಡ ತಾಯಿ ಹಾಲು ಕುಡಿದು ಬದುಕಿದವರೇ ನೋಡಿ. ಎಂಥ ಮಾರ್ಮಿಕವಾದ ಉತ್ತರ ನೋಡಿ ಇದು. ಅದಕ್ಕೋಸ್ಕರವಾಗಿ ತಂದೆ ಋಣವನ್ನಾದರೂ ತೀರಿಸ್ಬೋದಂತೆ, ತಾಯಿ ಋಣ ತೀರಿಸ್ಲಿಕ್ಕೆ ಬರೋದಿಲ್ಲ. ತಾಯಿ ಋಣ ಯಾವಾಗ ತೀರ್ಬೋದು? ಮಾತೃಗಯ ಅಂತಿದೆ, ಸಿದ್ಧಪುರ ಅಂತ ಕರೀತಾರೆ. ಆ ಮಾತೃಗಯಕ್ಕೆ ಹೋಗಿ ಅಲ್ಲಿ 16 ಪಿಂಡಗಳನ್ನು ಹಾಕಿದಾಗ ಮಾತ್ರ ಅವರೆಲ್ಲ ಹೋಗಬಹುದು. ಅದು ಭಕ್ತಿ ಶ್ರದ್ಧೆಯಿಂದ ಹಾಕಿದರು. ತಂದೆ ಋಣ ತೀರಬೇಕು ಅಂತಿದ್ದರೆ ಗಯಾ ಇದಲ್ಲ, ಆ ಕ್ಷೇತ್ರಕ್ಕೆ ಹೋಗಬೇಕು. ಗಯಾ ಕ್ಷೇತ್ರ ಅದ್ಭುತವಾದ ಕ್ಷೇತ್ರ. ಹಾಗೆ ಪುತ್ರ ಅಂದರೆ ಯಾರು? ಕೇವಲ ಪುತು ಎಂಬ ನರಕದಿಂದ, ಪುತು ಅಂದರೆ ಏನು ಗೊತ್ತಾ? ಅದು ಅಲ್ಲಿ ಅನ್ನ ನೀರು ಇಲ್ಲ, ಅಂತಹ ನರಕ. ಅದರಿಂದ ರಕ್ಷಣೆ ಮಾಡೋದು ಯಾರು? ಅವನು ಪುತ್ರ. ಅದಕ್ಕೆ ಹೇಳ್ತಾರೆ, ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಂ ಪಿಂಡದಾನಾಚ ತ್ರಿಭಿಹಿ ಪುತ್ರಸ್ಯ ಪುತ್ರತ. 3ರಿಂದ ಅವನು ಪುತ್ರ ಅನ್ಸ್ಕೊತಾನೆ. ಮೊದಲನೇದು ಯಾವುದು ಅಂದರೆ ಜೀವತಃ ವಾಕ್ಯಕರಣಾತ್, ತಂದೆ ತಾಯಿಗಳು ಬದುಕಿರುವಾಗ ಅವರ ಮಾತನ್ನು ಕೇಳಬೇಕು. ಯಾವ ಮಾತು ಮಕ್ಕಳು ಕೇಳೋದಿಲ್ಲ. ಇದರಿಂದ ಅವ್ರಿಗೆ ಬೇಜಾರಾಗತ್ತೆ. ಬೇಜಾರಾದರೆ ತಾಯಿಗಳಿಗೆ ಗುರುಗಳಿಗೆ ಬೇಜಾರಾಯಿತು ಅಂತ ಹೇಳಿದ್ರೆ
ಅವರೇನು ಶಾಪ ಕೊಡಬೇಕಾಗಿಲ್ಲ, ಅದಷ್ಟು ಕದೇ ಬರುತ್ತೆ. ದೇವರನ್ನು ಬೈದುಬಿಟ್ಟು ಅಥವಾ ದೇವಸ್ಥಾನಕ್ಕೆ ಇಲ್ಲಿ ಮುಂದೆ ಹೋಗಿ ದೇವರನ್ನು ಕೂಡ ನೋಡದೇ ಹೋಗ್ತಾರಲ್ಲ ಕೆಲವರು ದುಷ್ಟರು, ಅಂತಹ ವ್ಯಕ್ತಿಗಳು ಇಲ್ಲಿ ಅವರಿಗೆ ಮುಂದೇನು ಹೇಳ್ಬೋದು ಅವರಿಗೆ ಅಂದರೆ, ಅವರೇನು ದೇವರೇನು ಶಾಪ ಕೊಡೋದಿಲ್ಲ, ನೀ ಸತ್ತೋಗು, ನಿನ್ನ ಮಯ ಇದಾಗೋಗಲಿ, ಅದೇನೂ ಹೇಳೋದಿಲ್ಲ. ದೊಡ್ಡವರಿಗೆ, ದೇವತೆಗಳಿಗೆ, ಗುರುಗಳಿಗೆ, ಪಿತೃ ಮಾತೃಗಳಿಗೆ ನಾವು ಕೆಟ್ಟದ್ದನ್ನು ಮಾಡಿದ್ವಿ ಅಂದರೆ ಅವರೇನೂ ಶಾಪ ಕೊಡೋದಿಲ್ಲ, ಅದಷ್ಟು ಕದೇ ಬರುತ್ತೆ. ಅವರಿಗೆ ಒಳ್ಳೆಯ ಕೆಲಸ ಮಾಡಿ ಸಂತೋಷ ಪಡಿಸಿದಾಗ ಅವರೇ ನಿಮಗೆ 100 ವರ್ಷ ಬದುಕು, ಅದೇನು ಆಶೀರ್ವಾದ ಬೇಕಾಗಿಲ್ಲ, ಅದಷ್ಟು ಕದೇ ಬರ್ತಾರೆ. ಅದಕ್ಕೋಸ್ಕರ ಯಾವತ್ತೂ ತಂದೆ ತಾಯಿಗಳು ಗುರುಗಳು ಈ 3 ಜನ ಸಂತೋಷ ಪಟ್ಟರು ಅಂದರೆ ತಪಃ ಸರ್ವಂ ಸಮಾಪ್ಯತೆ, ಅವನ ತಪಸ್ಸೆಲ್ಲ ಮುಗಿಯಿತು. ಆದ್ದರಿಂದ ಬದುಕಿರುವಾಗ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್. ಈಗೆಲ್ಲ ಒಂದು 5-6 ವರ್ಷದ ಹಿಂದಿಂದ ಶುರುವಾಯಿತು ಒಂದು ಕಾರ್ಯಕ್ರಮ. ಏನಂದರೆ, ಗಯಾಗೆ ಹೋಗಿ ನೀವು ಒಂದು ಸಾರಿ ನಿಮ್ಮಪ್ಪನ ಉದ್ದೇಶ ಮಾಡಿ ಪಿಂಡ ಪ್ರದಾನ ಮಾಡಿಸ್ಬಿಟ್ರಿ ಅಂದರೆ ಆಮೇಲೆ ಹಾಕೋದ ಬೇಡ ಪಿಂಡ ಅಂತ. ಬದರಿ ಬೇರೆ ಹೇಳ್ತಾರೆ. ಬದರಿಯಲ್ಲಿ ಒಂದು ಬ್ರಹ್ಮಶಿಲ ಅಂತಿದೆ. ಪಿಂಡವನ್ನೆಲ್ಲ ಶ್ರಾದ್ದ ಎಲ್ಲ ಮಾಡಿ ಆದಮೇಲೆ ಅದನ್ನು ಆ ಬ್ರಹ್ಮಶಿಲೆ ಮತ್ತು ಗರುಡ ಶಿಲೆ ಮತ್ತು ನಾರದ ಶಿಲೆ ಅಂತಿದೆ, 3 ಪಕ್ಕದಲ್ಲೇ ಇದೆ. ಅಲ್ಲಿ ಆ ಪಿಂಡವನ್ನು ಮುಟ್ಟಿಸಿ ನದಿ ನೀರಲ್ಲಿ ಬಿಟ್ಬಿಡೋದು. ಇಷ್ಟು ಮಾಡಿದ್ರೆ ಮುಂದಿನಿಂದ ಏನು ಮಾಡಬೇಕಾಗಿಲ್ಲ ನೀವು ಅಂತ ಈಗೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಎಷ್ಟೋ ಜನ ದೊಡ್ಡ ದೊಡ್ಡ ಆಚಾರು ಅಂತ ಹೆಸರು, ಅವರೂ ಕೂಡ ಇಂತಹ ಮೂರ್ಖತನ ಮಾಡ್ತಾಯಿದ್ದಾರೆ. ಆದರೆ ಶ್ರಾದ್ದ ಎಂಬುದಕ್ಕಂಥದ್ದನ್ನು ಎಲ್ಲಿವರೆಗೆ ಮಾಡಬೇಕು ಅಂತ ಹೇಳ್ತಾರೆ, ಪ್ರತ್ಯಬ್ಧಂ ಭೂರಿ ಭೋಜನಾತ್. ಪ್ರತಿ ವರ್ಷವೂ ಕೂಡ ಮೃತತಿಥಿ ಬರಬೇಕು. ಅಂದರೆ ನಮಗೆ ಭಾನುವಾರ ತುಂಬ ಅನುಕೂಲ ಇದ್ದರೆ ಭಾನುವಾರ ಶ್ರಾದ್ದ ಮಾಡಬೇಡ ಅಂದ್ರೆ ಆಗಲ್ಲ. ಯಾಕೆ ಅಂದರೆ ಮೃತತಿಥಿಂ ಪರಿತ್ಯಜ್ಯ ಚಂಡಾಲಾಹ ಕೋಟಿ ಜನ್ಮಸು. ತಂದೆ ಮೃತವಾದ ತಿಥಿ ಇದೆ, ಅದನ್ನು ಬಿಟ್ಟು ಬೇರೆ ದಿವಸಗಳಲ್ಲಿ ಅವನೇನಾದರೂ ಶ್ರಾದ್ದ ಮಾಡ್ದ ಅಂದರೆ ಕೋಟಿ ಜನ್ಮದಲ್ಲಿ ಚಂಡಾಲನಾಗಿ ಹುಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಚಂಡಾಲ ಅಂದರೆ ನಾಯಿ ತಿನ್ನೋನು, ಬೇರೆ ಆಹಾರ ತಿನ್ನಲಿಕ್ಕೂ ಅವಕಾಶ ಇಲ್ಲ. ಅಂದಮೇಲೆ ಪ್ರತಿ ವರ್ಷವೂ ಮಾಡಬೇಕು. ಇನ್ನೊಂದು ಅರ್ಥ ಮಾಡ್ಕೋಬೇಕು ನಾವು. ಹಾಗಾದರೆ ಇದು ಹೇಗೆ ಬಂತಿದು? ಶ್ರಾದ್ದ ಎಂಬುದಕ್ಕಂಥದ್ದು ನಿತ್ಯ ನೈಮಿತ್ತಿಕ ರೂಪವಾದದ್ದು. ನೈಮಿತ್ತಿಕ ಅಂದ್ರೇನು? ಮೃತ ತಿಥಿ ನಿಮಿತ್ತವಾಗಿ ನಾವು ಮಾಡೋದು. ಆದರೆ ಅದನ್ನು ಬಿಟ್ಟು ನಾವು ಪಾಪ ಬರುತ್ತೆ. ಅದಕ್ಕೋಸ್ಕರವಾಗಿ ಅದು ನಿತ್ಯ. ನಿತ್ಯ ಕರ್ಮಗಳು ಯಾವುದು? ದೇವ್ರ ಪೂಜೆ ಬಿಟ್ಟರೆ ಪಾಪ ಬರುತ್ತೆ, ಮತ್ತು ಸಂಧ್ಯಾ ವಂದನಾದಿಗಳು ಇದೆಲ್ಲ ನಾವು ಬಿಟ್ವಿ ಅಂದರೆ ಪಾಪ ಬರುತ್ತೆ. ಅದು ನಿತ್ಯ ಕರ್ಮ, ಅದನ್ನು ಬಿಡಬಾರ್ದು. ಆದರೆ ನೈಮಿತ್ತಿಕ ಕರ್ಮ ಇದೆ. ಈಗ ಗ್ರಹಣ ಉಂಟಾದಾಗ ನಾವು ಜಪಾದಿಗಳು ಮಾಡ್ತೀವಲ್ಲ, ಅದು ನೈಮಿತ್ತಿಕ, ಗ್ರಹಣ ನಿಮಿತ್ತವಾಗಿ ಮಾಡಿದ್ದು. ಶ್ರಾದ್ದ ಎಂಬುದೇನು ಹಾಗಾದರೆ ನಿತ್ಯವೂ ಹೌದು, ನೈಮಿತ್ತಿಕವೂ ಹೌದು. ತಂದೆಯ ಮೃತತಿಥಿ ನಿಮಿತ್ತ ಮಾಡಿದ್ದಕ್ಕೋಸ್ಕರ ನೈಮಿತ್ತಿಕ, ಇದನ್ನು ಬಿಟ್ಟರೆ ಪಾಪ ಬರೋದರಿಂದ ಅದು ನಿತ್ಯ. ಅದಕ್ಕೆ ಹೇಳ್ತಾರೆ ಗಯಾದಲ್ಲಿ ನೋಡಿ, ಗಯಾಶ್ರಾದ್ದ ಕೃತೇನಾಪಿ ನ ತ್ಯಾಜ್ಯಂ ಪ್ರತಿವಾರ್ಷಿಕಂ. ಗಯಾಶ್ರಾದ್ದ ಮಾಡಿದರೂ ಕೂಡ ಪ್ರತಿ ವಾರ್ಷಿಕ ಬಿಡಬಾರದು. ಗಯಾಶ್ರಾದ್ದ ಎಂಬತಕ್ಕಂಥದ್ದು ನೈಮಿತ್ತಿಕ, ಗಯಾಗೆ ಹೋದ ನಿಮಿತ್ತ ಮಾಡಿದ್ದದು. ಆದರೆ ಪ್ರತ್ಯಬ್ಧ ಮಾಡ್ತೀವಲ್ಲ ಅದು ನಿತ್ಯ, ಅದನ್ನು ಬಿಡಬಾರ್ದು. ಹಾಗಾದ್ರೆ ನಾವು ಬದರಿಗೆ ಹೋದರೂ ಕೂಡ ಇದೇ ನಿಯಮನೇ. ಅಲ್ಲಿ ಏನು ಹೇಳ್ತಾರೆ ಅಂದರೆ, ಬದರಿಗೆ ಹೋದರೆ ಶ್ರಾದ್ದ ಮಾಡಬೇಕಾಗಿಲ್ಲ ಅಂತ. ಅಂದರೆ ನಮಗೆ ಅದರ ಅರ್ಥ ಗೊತ್ತಾಗಿಲ್ಲ, ಅದು ಸೂತ್ರ. ಅದು ಬದರಿಗೆ ಇವನು ಹೋದ್ನಲ್ಲ, ಅಲ್ಲೇ ಇವನು ಹೊಟ್ಟೋದ್ರೆ, ಯಾರು ಹೋದ್ನ ಅಲ್ಲೇ ಹೊಟ್ಟೋದ ಅಂದರೆ ಶ್ರಾದ್ದ ಮಾಡಬೇಕಾಗಿಲ್ಲ. ಇವನು ಶ್ರಾದ್ದ ತಾತನ ಶ್ರಾದ್ದ ಮಗ ಮಾಡ್ತಾನೆ. ಅದು ವಾಪಸ್ ಬಂದುಬಿಟ್ಟ ಅಂದರೆ ಪುನಃ ಶ್ರಾದ್ದ ಮಾಡಬೇಕು. ಬದರಿಯಲ್ಲಿ ಹೋದರೆ ಮಾಡಲಿಕ್ಕಿಲ್ಲ. ಅಂದರೆ ಏನು, ಇವನು ಹೋಗ್ತಾ ಇದ್ದ, ಏನೋ ಬದರಿಯಲ್ಲಿ ನೀರೆಲ್ಲ ಬಿದ್ದ ಹೊಟ್ಟೋದ, ಏನು ಶ್ರಾದ್ದ ಮಾಡಬೇಕಾಗಿಲ್ಲ. ಶ್ರಾದ್ದ ಮಾಡೋಕ್ಕೆ ಅವನೇ ಇಲ್ವಲ್ಲ. ಆದರೆ ಬದರಿಗೆ ಹೋಗಿ ವಾಪಸ್ ಬಂದಲ್ಲ, ಆದ್ದರಿಂದ ಪ್ರತಿ ವರ್ಷವೂ ಕೂಡ ಬಿಡದಾಗಿ ಮಾಡಬೇಕು. ಇದು ಹೇಳ್ತಕ್ಕಂಥ. ಹಾಗಾದರೆ ಗಯಾಯಂ ಪಿಂಡದಾನಾಚ ತ್ರಿಭಿಹಿ ಪುತ್ರಸ್ಯ. ಇನ್ನೊಂದೇನಪ್ಪ ಅಂದರೆ, ಅವನು ಬದುಕಿರುವ ಒಳಗೆ ಯಾವಾಗಲಾದರೂ ಹೋಗಿ ಆ ವಿಷ್ಣು ಪಾದ ಅಂತ ಒಂದಿದೆ,
ಆ ವಿಷ್ಣು ಪಾದದ ಮೇಲೆ ಪಿಂಡ ಪ್ರದಾನ ಮಾಡ್ದ ಅಂದರೆ ಇವನು ನಿಜವಾಗಲೂ ಪುತ್ರ ಅಂತಾರೆ. ಆ ಗಯಾದಲ್ಲಿ 3 ಜಾಗಗಳಿದೆ ವಸ್ತುತ. ಒಂದು ಅಕ್ಷಯ್ಯ ವಟ, ಇನ್ನೊಂದು ಅಲ್ಲೇ ಒಂದು ನದಿ ಹರಿಯುತ್ತೆ, ಫಲ್ಗು ಅಂತ ಆ ನದಿಗೆ ಹೆಸರು. ಆ ನದಿಗೆ ಅಲ್ಲೊಂದು ದಂಡೆ ಮೇಲೆ ಇಡಬೇಕು, ಇನ್ನೊಂದು ಸಾಮಾನ್ಯ ವಿಷ್ಣು ಪಾದದಲ್ಲಿ ಇಡೋದು. 3 ಕಡೆ ಮಾಡಬೇಕು. 3 ಕಡೆ ಒಂದೇ ಪಿಂಡವೇ ಇಟ್ಬಿಟ್ಟು 3 ಕಡೆ ಇಡ್ತಾರೆ. ವಸ್ತುತಃ ಹಿರಣ್ಯಕಶಿಪು ಸತ್ತಾಗ ಪ್ರಹ್ಲಾದ ರಾಜ 247 ಜಾಗಗಳಲ್ಲಿ ಶ್ರಾದ್ದ ಮಾಡಿದ್ದಾನೆ ಎಂಬುದಾಗಿ ಅನೇಕ ಪುರಾಣಗಳಲ್ಲಿ ಹೇಳ್ತಾ ಇದ್ದಾರೆ. ನಾನು ಕೂಡ ಹೋಗಿ ಮಾಡಿದ್ದೇನೆ. 247 ಜಾಗಗಳಲ್ಲಿ 9 ದಿವಸ ಬೇಕು. ಒಂದು ಜಾಗದಲ್ಲಿ ನಾವು ಹೋದ್ವಿ ಅಂದರೆ ಅದು ಹಿಟ್ಟಿನಿಂದ ಮಾಡೋದು, ಅನ್ನದಿಂದ ಮಾಡೋದಲ್ಲ, ಮಾಡಲಿಕ್ಕೆ ಆಗೋದಿಲ್ಲ. ಅನ್ನ ಎಷ್ಟು ಬೇಯಿಸ್ತೀರ ಅನ್ನ 247 ಜಾಗದಲ್ಲಿ ಅಂದರೆ ಸರ್ವ ಪಿತೃಗಳು ಹಾಕಬೇಕು. ಅದಕ್ಕೋಸ್ಕರವಾಗಿ ಹಿಟ್ಟು ಬೇಕಾದ್ರೆ ಸಿಗತ್ತೆ. ಒಂದು 2 kg ತೊಗೊಂಡೋಗಿದ್ರೆ ಆಯಿತು ಅಷ್ಟೇ. ಸಣ್ಣ ಸಣ್ಣ ಉಂಡೆ ಮಾಡೋದು, ಯಾರೇ ಇದ್ದೋ ಅವ್ರಿಗೆಲ್ಲ ಹಾಕ್ಬಿಡೋದು ಪ್ರಧಾನಕ್ಕೆ. 247 ಜಾಗಗಳಲ್ಲಿ ಮಾಡಲಿಕ್ಕಿದೆ. ಒಂದೊಂದು ಕಡೆ ನಮಗೆ ಒಂದು ದಿವಸದಲ್ಲಿ ವಸ್ತುದ ಊಟ ಎಲ್ಲ ತಡ ಆಗುತ್ತೆ. ಅದೆಲ್ಲ ನಾವು ತ್ಯಾಗ ಮಾಡಬೇಕು. ಯಾಕೆ ನಾವು ಊಟ ಮಾಡ್ತಾಯಿದ್ದು 4 ಗಂಟೆಗೆ ಪ್ರತಿ ದಿವಸ ಮಾಡ್ತಾಯಿದ್ವಿ. ಬೆಳಗ್ಗಿಂದ ಏನೂ ಇಲ್ಲ, ಹಾಗೇ ಮಾಡಬೇಕು. ದೂರ ಬೇರೆ ಇದೆ, ರಿಕ್ಷಾದಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಮಂತ್ರಗಳೆಲ್ಲ ಶಾರ್ಟ್ ಅಲ್ಲೆಲ್ಲ ಇದರಲ್ಲಿ ಕ್ಷೇತ್ರಗಳಲ್ಲಿ ಯಾವತ್ತೂ ಕೂಡ ಈ ನಮ್ಮ ಮನೇಲಿ ಮಾಡ್ತೀವಲ್ಲ ಅಷ್ಟು ಡೀಟೇಲ್ ಇಲ್ಲ. ಅಲ್ಲಿ ಆವಾಹನಾದಿಗಳಿಲ್ಲ. ಸೀದಾ ಎತ್ಕೊಂಡು ಆಚಮನ ಮಾಡೋದು, ಶ್ರಾದ್ದ ಮಾಡ್ತೀವಿ ಅಂತ ಹೇಳೋದು, ಇನ್ನು ಕಾರ್ಯಕ್ರಮ ಮಾಡೋದು ಶುರು ಮಾಡೋದೆ. ಹಾಗಾಗಿ ಒಂದು ದಿವಸಕ್ಕೆ ನಾವು 9 ಅಥವಾ 12 ಹೀಗೆ ಮಾಡ್ತಾಯಿದ್ದೀವಿ. ಹಾಗೆ ಮಾಡಿ 9 ದಿವಸದಲ್ಲಿ 147 ಜಾಗದಲ್ಲಿ ಕೂಡ ಆಗೋಯ್ತು. ಬೇಗ ಮಾಡಿ ಅದ್ಯಾವುದೂ ಬೇಡ, 3 ಜಾಗದಲ್ಲಾದರೂ ಮಾಡಬೇಕಲ್ಲ. ಮೊದಲನೇ ಜಾಗ ನೋಡಿ ಯಾವುದು ಅಂತ, ಯಾವುದು ಗಯಾದಲ್ಲಿ ಅಂತ. ಈಗ ಒಂದು ನೋಡಿದ್ದೀರಲ್ಲ ಗಯಾದಲ್ಲಿ, ಅಲ್ಲಿ ದೊಡ್ಡ ಬಂಡೆ ಇದೆ. ಬಂಡೆ ಮೇಲೆ ಪರಮಾತ್ಮ ಒಂದು ಕಾಲಿಟ್ಟಿದ್ದಾನೆ, ಇನ್ನೊಂದು ಕಾಲಿದೆ, ಅದು ಮಕ್ಕಾದಲ್ಲಿದೆ ಪರಮಾತ್ಮಂದು. ಅವರು ಕಾಬ್ಲಾ ಎಂಬತಕ್ಕಂಥ ಕಲ್ಲು ತಿಳ್ಕೊಂಡು ಕಾಲಿಂದ ಉಜ್ಜಿ ನಮಸ್ಕಾರ ಮಾಡಿ, ಅಲ್ಲಿ ಯಾರು ಒಂದು ನಮಸ್ಕಾರ ಮಾಡ್ತಾರೋ ಅದಕ್ಕೆ ಮೋಕ್ಷಕ್ಕೆ ಒಂದೇ ಹೆಜ್ಜೆ ಅಂತ ಹೇಳಿಬಿಟ್ಟು ಅವರ ಭಾಷೆಯಲ್ಲಿ ಹೇಳ್ಕೊಂಡಿದ್ದಾರೆ. ಕಾಬ್ಲಾ ಶಿಲೆ, ಕಾಬ್ಲಾ ಎಂಬತಕ್ಕಂಥ ಕರಿಕಲ್ಲನ್ನು ಎಷ್ಟು ಅವರು ಮುದ್ದು ಕೊಡ್ತಾರೋ ಅಷ್ಟು ಮೋಕ್ಷಕ್ಕೆ ಹತ್ತಿರ ಆಗ್ತಾ ಇರ್ತಾರೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅವ್ರ ಧರ್ಮ ನಮ್ಗೆ ಬೇಡ. ಅಂತೂ ಹೀಗೆ ಈ ಒಂದು ವಿಷ್ಣುಪಾದದಲ್ಲಿ ನೋಡಿ, ವಾದಿರಾಜರೇನಿದ್ದಾರೆ ಅವರು ಗಿಣಿಯಾಗಿ ಹೋಗಿ ಒಂದು ತುಳಸಿ ದಳವನ್ನು ಇದಕ್ಕೆ ಹಾಕಿ ಬಂದರು ಅಂತ ಅವರ ಇತಿಹಾಸದಲ್ಲಿ ಬರುತ್ತೆ. ವಾದಿರಾಜರು ಗಿಣಿಯಾಗಿ ಹೋಗಿ ಆ ಮಕ್ಕಾದಲ್ಲಿರ್ತಕ್ಕಂಥ ಒಂದು ಏನಪ್ಪ ಒಂದು ವಿಷ್ಣು ಪಾದ ಇದೆ, ಅಲ್ಲಿ ತುಳಸಿ ಹಾಕಿ ಬಂದರು ಅಂತ ಅಂದರೆ ಅವರು ಮಹಾನುಭಾವರು ಅಂತ ಆಯಿತು ಹೇಳೋರು. ಹಾಗಾಗಿ ಈ ಒಂದು ವಿಷ್ಣು ಪಾದ ಏನಿದೆ ಅದರಲ್ಲಿ ಏನು ಅಷ್ಟು ಪ್ರಾಧಾನ್ಯ, ಅದಕ್ಕೆ ಪರಮಾತ್ಮ ಕಾಲಿಟ್ಟಿದ್ದಷ್ಟೇ. ಹಾಗಲ್ಲ, ಬ್ರಹ್ಮದೇವರ ಮಗ ಮರೀಚಿ ಅಂತ ಒಬ್ಬ ಋಷಿ. ಆ ಮರೀಚಿಯ ಪತ್ನಿ ಏನಿದ್ದಾಳು ಧರ್ಮವತಿ. ಮರೀಚಿಯ ಪತ್ನಿ ಧರ್ಮವತಿ. ಧರ್ಮವತಿಯ ತೊಡೆ ಮೇಲೆ ಮಲಗಿದ್ದ ಅವನು ಸುಸ್ತಾಗಿ ಜಪ ಮಾಡಿ ಮಾಡಿ ತಕ್ಷಣ ಮಾವ ಇದ್ದಲ್ಲ ಬ್ರಹ್ಮದೇವರು, ಅವರು ಇವನ ಆಶ್ರಮಕ್ಕೆ ಬಂದರು. ಮಾವಂದರು ಬಂದರು ಅಂಥೇಳಿ ಎದ್ದು ನಿಂತ್ಕೋಬೇಕಲ್ಲ, ಬನ್ನಿರಿ ಕೂತ್ಕೊಳ್ಳಿ ಅಂತ ಹೇಳಬೇಕಲ್ಲ. ಇವರು ಮಲಗಿದ್ದಾರೆ. ತಕ್ಷಣ ತಲೆಯನ್ನು ಕೆಳಗಡೆ ಇಟ್ಟು ಅವರನ್ನು ಬಂದಿರಿ ಅಂತ ಒಂದು ಆಸನ ಕೊಡಲಿಕ್ಕೆ ಶುರು ಮಾಡಿದ್ರು. ಕೆಳಗಡೆ ಇಟ್ಟುಕೊಳ್ಳೆ ಅವನಿಗೆ ತಣ್ಣಗಾಯಿತು, ಎಚ್ಚರಿಕೆ ಆಯಿತು. ಬ್ರಹ್ಮದೇವರು ಇದ್ದಾರೆ, ನಾನು ಯಾವತ್ತಾದರೂ ಮಲಗಿದ್ದೇನಾ, ನಾನು ಮಧ್ಯಾಹ್ನ ಎಲ್ಲ ಮಲಗಿದ್ದೇನಾ, ಸುಸ್ತಾಗಿದೆ ಮಲಗಿದ್ದ, ಕೆಳಗಡೆ ಇಟ್ಟಿದ್ದೀಯಲ್ಲ ಅಂತ ಹೇಳಿದ್ರೆ ಶಾಪ ಕೊಟ್ಟ. ಶಿಲೆಯಾಗುವ ಶಾಪ ಕೊಟ್ಟ. ಅವರು ಏನು ಶಾಪ ಕೊಟ್ಟರು ಕೂಡ ಅಷ್ಟೇ, ಅವರಿಗೆಲ್ಲ ಅನುಕೂಲ ಆಗುವುದು. ಗೌತಮ ಋಷಿಗಳು ಅಹಲ್ಯಾಗಿ ಶಾಪ ಕೊಟ್ಟಿದ್ದಾರೆ, ಶಿಲೆ ಆಗುವ, ಶಿಲೆಯಂತೆ ಬೀಳು ಅಂತ. ಆಗ ಆಮೇಲೆ ಅವರು ಹೇಳ್ತಾಳೆ ಅದನ್ನು ಯಾಕೆ ಶಿಲೆಯಾಗಿ ಮಾಡಿದ್ರು ಅಂದರೆ, ನಮಗೆ ಬೇರೆ ಯಾವುದೇ ರೀತಿ ಆಡ್ತಕ್ಕಂಥ ಮಳೆ ಆಗಲಿ ಬಿಸಿಲಾಗಲಿ ಅದು ತಡ್ಕೊಳ್ತಕ್ಕಂಥ ಶಕ್ತಿ ಬರಬೇಕು. ಅಲ್ಲದೆ ನನ್ನ ಪತಿಯನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ಸ್ಮರಣೆ ಮಾಡೋಕ್ಕಿಲ್ಲ. ಪತಿಯ ಅಂತರ್ಯಾಮಿಯಾದ ಪರಮಾತ್ಮನ ಉಪಾಸನೆಗೆ ನಮ್ಮ ಯಜಮಾನರು ಅನುಕೂಲ ಮಾಡಿಕೊಟ್ರು ಅಂತ ಹೇಳ್ತಾಳೆ. ಅಷ್ಟು ಹೊರತಾಗಿ ನಾನು ಕಲ್ಲು ಮಾಡಿಬಿಟ್ರು, ಅವರೊಬ್ಬರು ಗಂಡನ, ಹೀಗೆಲ್ಲ ಬೈಯೋದಿಲ್ಲ. ಅವರು ಶಾಪ ಕೊಟ್ಟಿದ್ದಕ್ಕೆಲ್ಲ ಒಂದು ಮುಂದೆ ಲೋಕ ಉಪಕಾರ ಇರುತ್ತೆ. ಧರ್ಮವತಿ ಶಿಲೆ ಇತ್ತು, ಅದು ಯಮಧರ್ಮ ಇಟ್ಕೊಂಡಿದ್ದ. ಈ ಮಧ್ಯದಲ್ಲಿ ಒಬ್ಬ ಗಯ ಅಂತ ಒಬ್ಬ ಅಸುರ, ಅವನು ತಪಸ್ಸು ಮಾಡ್ತಾ ಇದ್ದಾನೆ. ತಪಸ್ಸು ಮಾಡುವಾಗ
ಬ್ರಹ್ಮದೇವರು ಬಂದು ಏನು ಬೇಕು ನಿನಗೆ ಅಂದರು. ನನ್ನ ದೇಹ ಪೂರ್ತಿ ಪವಿತ್ರ ಕ್ಷೇತ್ರ ಆಗಿಬಿಡಬೇಕು ಅಂದ. ತಥಾಸ್ತು ಅಂದರು. ಪವಿತ್ರ ಕ್ಷೇತ್ರ ಆಗಬೇಕು ಅಂತ ಆಯಿತು ಅಂದರು. ಅವೊಂದು 3 ಕ್ರೋಶ ಇದೆ. 3 ಕ್ರೋಶ ಅಂದರೆ ಸುಮಾರು 22 ಮೈಲಿ ಆಗುತ್ತೆ. ಅಷ್ಟು ದೊಡ್ಡ ದೇಹ ಒಂದು. ಅಂದರೆ ಈಗಿರತಕ್ಕಂಥ ಗಯಾಕ್ಷೇತ್ರ ಅಂತೇನು ನಾವು ಶಾಬ್ದಗಳು ಮಾಡ್ತೇವೆ ಅದೆಷ್ಟು ಅವಂದೇ ಶರೀರ. ಅಷ್ಟೇಳಿ ಹೋದ ಮೇಲೆ ಪುನಃ ತಪಸ್ಸು ಮಾಡ್ತಾರೆ. ಸುಮ್ಮನೆ ತಪಸ್ಸು ಮಾಡ್ತಾಯಿದ್ದರೆ ಲೋಕದ ಜನರಿಗೆ ತೊಂದರೆ ಉಂಟಾಗುತ್ತೆ. ಹಾಗೆ ಮಾಡಬಾರ್ದು ಅವರು. ಅದಕ್ಕೆ ಅವರೇ ಮಾಡಿದ್ರು. ಪುನಃ ಬಂದು, ಯಾಕಪ್ಪ ಪುನಃ ತಪಸ್ಸು ಮಾಡ್ತಾಯಿದ್ದಿ? ನಿನ್ನ ಬೆನ್ನ ಮೇಲೆ ನಾನು ಹೋಮ ಮಾಡ್ತೇನೆ ಅಂದರು. ಮಾಡಿ ಅಂದ. ಹೋಮ ಮಾಡಿದ ಅವನ ಬೆನ್ನ ಮೇಲೆ ಹೋಮ ಶುರು ಆಯಿತು. ಹೋಮ ಶುರು ಆವಾಗ ಅವನು ಹೇಳಲಿಕ್ಕೆ ಶುರು ಮಾಡ್ದ. ಎದ್ದು ಬಿಡ್ತಾ ಇದ್ದಾನಲ್ಲ ಅಂತ ಹೇಳಿಬಿಟ್ಟು ಈ ಧರ್ಮವತಿ ಅಂತ ಕಲ್ಲಿತ್ತಲ್ಲ ಅದನ್ನು ಅವನ ಮೇಲಿಟ್ಟರು. ಅದೇ ಈಗ ನಮಗೆ ಕಾಣಿಸೋ ಕಲ್ಲು ಅದೇನೇ, ದೊಡ್ಡ ಕಲ್ಲಿದಲ್ಲ ಅದೇ ಧರ್ಮವತಿ ಶಿಲೆ, ಮರೀಚಿಯ ಪತ್ನಿ, ಬ್ರಹ್ಮದೇವರ ಸೊಸೆ. ಅನಂತರದಲ್ಲಿ ಆದರೂ ಹೇಳಲಿಕ್ಕೆ ಶುರು ಮಾಡ್ದ. ಆಗ ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಂಡ್ರು, ಸ್ವಾಮಿ ನೀ ಬರಬೇಕು ಅಂತ. ಅವನು ಬಂದು ಅಲ್ಲಿ ಕಾಲಿಟ್ಟ. ಗದಾಧರ ಅಂತ ಅವನಿಗೆ ಹೆಸರು. ಒಂದು ಪಾದ ಇಟ್ಕೊಳ್ಳೆ, ಒಂದು ಪಾದ ಇಲ್ಲಿ ಒಂದು ಪಾದ ಅಲ್ಲಿಟ್ಟು. ಅವನಿಗೆ ಲೆಕ್ಕ ಇಲ್ಲ. ಅವನಿಗೆ ವಾಮನಾಗಿ ಬಂದು ಒಂದು ಪಾದ ಇಲ್ಲಿ ಒಂದು ಪಾದ ಮೇಲೆ ಇಲ್ಲಲ್ವ, ಹಾಗೆ ಇಲ್ಲೊಂದು ಅಲ್ಲೊಂದಿಟ್ಟ. ಒಂದು ಪಾದ ನಮಗೆ ಸಿಕ್ತು. ಆ ಪಾದದ ಮೇಲೆ ಯಾರು ಪಿಂಡ ಪ್ರದಾನ ಮಾಡ್ತಾರೋ ಅಂಥವರ ಪಿತೃಗಳು ಎಲ್ಲರೂ ಕೂಡ ಉದ್ಧಾರ ಆಗ್ತಾರೆ. ಮತ್ತು ನಮಗೆ ಮಕ್ಕಳಿಲ್ಲ, ನಮ್ಮ ಪಿಂಡ ಪ್ರದಾನ ಮಾಡೋರೆಲ್ಲ ಏನು ಮಾಡಬೇಕು? ಅಲ್ಲಿ ನಾವು ಇಲ್ಲಿಗೆ ಬರಲ್ಲ, ನಾವು ಸತ್ತ ಮೇಲೆ ಪಿಂಡ ಇಡಬೇಕು. ಆದರೂ ಕೂಡ ಗಯಾದಲ್ಲಿ ಒಂದು ನಿಯಮ ಇದೆ. ಗದಾಧರ ಅಂತಿದ್ದಾನೆ ಅಂದರೆ ಈಗ ವಿಷ್ಣು ಪಾದ ಏನಿದೆ ಅದು ಹಿಂಭಾಗದಲ್ಲಿ ಗದಾಧರ ದೇವಸ್ಥಾನ ಇದೆ, ಅಲ್ಲಿ ಹೋಗ್ಬೇಕು ನಾವು. ಅವನು ಒಂದು ಕೈಯಲ್ಲಿ ಗದೆ ಇಟ್ಕೊಂಡು ಶಂಖಚಕ್ರ ಇಟ್ಕೊಂಡು ಕೈಯಲ್ಲಿ ಪಿಂಡ ಇಟ್ಕೊಂಡಿದ್ದಾನೆ. ಕೈಯಲ್ಲೇ ಪಿಂಡ ಇಟ್ಕೊಂಡಿದ್ದಾನೆ ಅವನು. ಅಂದರೆ ಪಿಂಡ ದೇವತೆ ಅಂತ. ನಾವೇನು ಮಾಡಬೇಕು? ಶ್ರಾದ್ದವನ್ನು ಮಾಡಿ ಒಂದು ಪಿಂಡ ತೆಗೆದುಕೊಂಡು ಹೋಗಿಬಿಟ್ಟು ಅಲ್ಲಿ ದೇವಸ್ಥಾನದ ಪೂಜಾರಿಗಳಿರ್ತಾರೆ ನೋಡ್ರಿ, ಅವ್ರಿಗೆ ಹೇಳಬೇಕು ಈ ಪಿಂಡ ಅವನ ಕೈ ಇಡ್ತೇನೆ ಅಂತ. ಹಂಗಿಟ್ರು ಬಿಡ್ತಾರೆ ಅವರು. ಎಲ್ಲ ಪಿಂಡ ಬಂದು ಇಡ್ತಾ ಇದ್ದೆ, ನಾ ಏನು ಮಾಡಬೇಕಂತ ನಂಗೆ ಕೇಳ್ತಾರೆ. ಹೋದ ತಕ್ಷಣ ಮೊದಲು ಒಂದು 500 ರೂಪಾಯಿ ಅವನ ಕೈ ಹಾಕಿಬಿಡಬೇಕು. ಅದಕ್ಕೆ ಆಮೇಲೆ ಹೇಳಬೇಕು ಈ ಪಿಂಡ ಅಲ್ಲಿ ಇಡ್ತೇನೆ ಅಂತ. ಇಡು ಅಂತ. ನಾವೆಲ್ಲ ಹಾಗೆ ಮಾಡಿದ್ದು. ನಾವೆಲ್ಲ ನಮ್ಮ ಜೊತೆಗೆ ಯಾರು ಪಾಪ ಒಬ್ಬ ಹೆಂಗಸು ಬಂದಿದ್ಲು. ಅವ್ರ ಗಂಡ ಪಾಪ ಅವಳನ್ನ ಬಿಟ್ಟು ಹೋಗಿದ್ದ. ಅವ್ರ ಗಂಡ ಇದ್ದಾನೋ ಇಲ್ಲ ಗೊತ್ತಿಲ್ಲ. ನಾನು ಏನು ಮಾಡಬೇಕು ಆಚಾರ್ಯ ಅಂತ ಕೇಳಿದ್ಲು. ನೋಡಮ್ಮ ಇದೊಂದು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಮಾಡು ಅಂದೆ. ನಮ್ಮವರೊಬ್ಬರು ಪಿಂಡ ಪ್ರದಾನ ಮಾಡಿಸಿದ್ರು. ಒಂದು ಉಂಡೆಯನ್ನು ಅವ್ರ ಕೈಯಲ್ಲಿ ಕೊಟ್ಟರು. ಅದನ್ನು ವಿಷ್ಣುವಿನ ಕೈಯಲ್ಲಿ ಇಟ್ಟುಬಿಡು. ಏನು ಕೇಳಬೇಕು ಇಡುವಾಗ? ಸ್ವಾಮಿ ನನಗೆ ಮಕ್ಕಳು ಯಾರೂ ಇಲ್ಲ, ಬಂಧುಗಳು ಯಾರೂ ಇಲ್ಲ, ನಾನು ಮೃತನಾದೆ ಅಂತ ಹೇಳಿದ್ರೆ ಆಗ ಈ ಪಿಂಡವನ್ನು ಆ ವಿಷ್ಣು ಪಾದದಲ್ಲಿ ನೀನು ಹಾಕಿಬಿಡು ಅಂತ ನಾವು ಕೇಳ್ಕೋಬೇಕು. ನೋಡಿ, ಇದಕ್ಕೂ ಕೂಡ ಮಾರ್ಗ ಇತ್ತು. ಮಕ್ಕಳು ಇಲ್ಲೇ ಇದ್ದವರು ಕೂಡ ಮಾರ್ಗ ಇದೆ ಅಂತ ಶಾಸ್ತ್ರ ಹೇಳ್ತಾರೆ. ಆದ್ದರಿಂದ ಗರುಡ ಪುರಾಣ ಅಂತ ಹೇಳಿದ್ರೆ ಅದೇನು ಅದ್ಭುತವಾದ ಪುರಾಣ. ಇದು ಗಯಾದಲ್ಲಿ ಮಾಡ್ತಕ್ಕಂಥ ಒಂದು ಶ್ರಾದ್ದ. ಎರಡನೇದೇನಿದೆ, ಅಲ್ಲಿ ದಶರಥ ಮಹಾರಾಜನಿಗೆ ಶ್ರಾದ್ದ ಮಾಡ್ತಾಯಿದ್ರು. ಯಾರು? ರಾಮಚಂದ್ರ ಮತ್ತು ಸೀತಾದಿಗಳೆಲ್ಲ. ಸೀತಾ ಅಂದರೆ ಅವಳು ಅಡುಗೆ ಮಾಡೋಳು, ಮಾಡ್ತಾಯಿದ್ರು. ಈ ಸೀತಾದೇವಿ ಏನಿದ್ದಾಳೆ ಆ ದಂಡೆಯಲ್ಲಿ ಕೂತಿದ್ಲು. ಫಲ್ಗು ನದಿ ಹರಿಯುತ್ತಲ್ಲ ಅದರ ಹಿಂದೆ. ಆಗ ನೀರು ಹರಿಯೋದು, ಆಗ ನೀರು ಒಳಗಡೆ ಹೋಗಿದ್ದಿಲ್ಲ. ಆ ಸಂದರ್ಭದಲ್ಲಿ ಏನಾಯಿತು, ಅವಳೇ ಮಾಡೋದು ಸಣ್ಣ ಸಣ್ಣ ಉಂಡೆ ಮಾಡ್ತಾಯಿದ್ಲು, ಇಟ್ಟಿದ್ಲು ಅವಳು. ತಕ್ಷಣ ದಶರಥ ಮಹಾರಾಜರ ಕೈ ಸೀಳ್ಕೊಂಡು, ಭೂಮಿ ಸೀಳ್ಕೊಂಡು ಮೇಲೆ ಬಂತು. ನನಗೆ ಕೈ ಕೊಟ್ಬಿಡು, ನನಗೆ ಸ್ವೀಕಾರ ಮಾಡಿದಾಗೆ ಅಂತ ಆಯಿತು ಅಂದೆ. ಎಲ್ಲ ಅವಳು ಕೈಯಲ್ಲಿ ಇಟ್ಬಿಟ್ಲು. ಪಿತೃಗೆ ಪಿತಾಮಹ ಎಲ್ಲ ಮರಳಿದ್ದು ಉಂಡೆಗಳಿದೆ ಅದನ್ನ ಇಟ್ಲು. ಅದಕ್ಕೆ ಈ ಸಾಕ್ಷಿ ಇದು ನೋಡಿದ್ವು, ನದಿ ಸಾಕ್ಷಿ. ಅದನ್ನು ಕೇಳಿದ್ರು. ಆಮೇಲೆ ರಾಮಚಂದ್ರ ಶ್ರಾದ್ದ ಶುರು ಮಾಡುವಾಗ ಪಿಂಡ ಪ್ರದಾನ ಮಾಡಬೇಕು. ನಾನು ಮಾಡಿಬಿಟ್ಟಿದ್ದೇನೆ, ಏನು ಮಾಡೋದು ಬೇಡ ಬಿಡ್ರಿ, ಕೈ ಬಂದಿತ್ತು ಮೇಲೆ ಅಂತ ಅವಳಂದ್ಲು. ಎಲ್ಲ ರಾಮನಿಗೇನೋ ನಿಶ್ಚಯ ಇದೆ, ಅದು ಬೇರೆ ಸಂಶಯ ಇದಲ್ವಾ. ಅದಕ್ಕೆ ಅವರೇ ಮಾಡಿದ್ರು. ಹೇಗೆ ಪ್ರಮಾಣ ಏನು ಅಂತ ಕೇಳಿದರು. ನೋಡಿ, ಫಲ್ಗು ನದಿನ ಕೇಳಿ ಅಂತ ಹೇಳಿದ್ರು. ಅದು ಸುಮ್ಮನೆ ಇತ್ತು. ಅಂದರೆ ಪ್ರಮಾಣ ಕೊಳ್ಳಿಲ್ಲ. ನಾನು ನೋಡಿದೆ ಅಂತ ಹೇಳಿಲ್ಲ. ಅದಕ್ಕಾಗಿ ಸೀತಾದೇವರಿಗೆ ಶಾಪ ಕೊಟ್ಟರು. ನೀನು ಮೇಲಿದ್ದೇನು ಪ್ರಯೋಜನ, ಕಾಣಿಸೋದೇ ಬೇಡ, ಹೋಗು ಅಂತ. ಈಗ ಭೂಮಿ ತೋಡಿದ್ರೆ ನೀರು ಸಿಗೋದು ನಮಗೆ. ಆ ಸೀತಾ ಜಾಗಕ್ಕೆ ಒಂದು ಮಾಡಬೇಕು. ರಾಮಚಂದ್ರ ಏನಿದ್ದಾನವನು ಇಲ್ಲಿ ಶ್ರಾದ್ದವನ್ನು ಮಾಡ್ತಾ ಇದ್ದಾನೆ. ಮಾಡುವಾಗ ಋಷಿಗಳೆಲ್ಲ ಬಂದಿದ್ದಾರೆ. 3 ಜನ ಅವರು, ಪಿತೃ ಪಿತಾಮಹ ಪ್ರಪಿತಾಮಹ 3 ಜನ ಕೂತಿದ್ದಾರೆ. ಸೀತಾದೇವಿ ಇದ್ದಾರೆ. ಅವರಿಗೆ ರಾಮಚಂದ್ರ ಬಂದು ಅವರಿಗೆ ಮಂತ್ರಾಕ್ಷತೆ ಹಾಕಿ ಅವರಲ್ಲಿ ಪಿತೃ ಪಿತಾಮಹ ಪ್ರಪಿತಾಮಹನ ಆವಾಹನೆ ಮಾಡೋದು.
ಸೀತಾದೇವಿ ಬಡಿಸ್ಲಿಕ್ಕೆ ಅಂತ ಅವಳೇ ಬಡಿಸ್ಬೇಕಲ್ಲ. ಯಾವತ್ತೂ ಕೂಡ ಮೃತನಾದವನಿಗೆ ಸೊಸೆ ಆದವಳು ಅಡುಗೆ ಮಾಡಿಬಿಟ್ಟು ಬಡಿಸ್ಬಿಟ್ಲು ಅಂತ ಹೇಳಿದ್ರೆ ಭಾರೀ ಸಂತೋಷ ಆಗುತ್ತೆ ಅಂತ ಗರುಡ ಪುರಾಣ ಶಾಸ್ತ್ರಗಳೆಲ್ಲ ಹೇಳುತ್ತೆ. ಅದಕ್ಕೋಸ್ಕರ ಆಯಿತು, ಬಡಿಸಿಗೆ ಬಂದ ಕೂಡಲೇ ಅವರು ನೋಡಿದ್ಲು. ತಕ್ಷಣ ಒಳಗಡೆ ಹೋದಲ್ಲಿ ಬಡಿಸ್ಲಿಕ್ಕೆ ಬರಲೇ ಇಲ್ಲ. ರಾಮಚಂದ್ರ ನೋಡಿದ್ರೆ ಏನಾಯ್ತು ಇವಳಿಗೆ, ಈ ಹೆಂಗಸಿದ ಗಲಾಟೆ ಇರುತ್ತಲ್ಲ ಅದಾಯ್ತು ಅನ್ನೋದು ಸುಮ್ಮನೆ ಆಗಿಬಿಟ್ಟ. ಆಮೇಲೆ ಅವನು ಲಕ್ಷ್ಮಣನ ಬಡಿಸಿದ್ರೆ ಹೇಗೋ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಅವನು ಕೇಳಿದ ಸೀತಾದೇವಿನ, ಏನಮ್ಮ ಬಡಿಸ್ತಿ ಅಂತ ಬಂದುಬಿಟ್ರೆ ಸೀದಾ ಮಾಯನೇ ಆಗಿಬಿಟ್ಟಿಯಲ್ಲ ಅಂತ ಕೇಳ್ದ. ಆಗ ಅವಳು ಹೇಳ್ತಾಳೆ, ನಮ್ಮ ಮಾವಂದರು ಇದ್ರಲ್ಲ ದಶರಥ ಮಹಾರಾಜರು, ಅವರು ಆ ಮಾವಂದರು ಏನಿದ್ದಾರೆ ಅವರು ನಾನು ಅರಮನೆಯಲ್ಲಿರುವಾಗ, ಎಲ್ಲಿ ಅಯೋಧ್ಯದಲ್ಲಿ ಅರಮನೆಯಲ್ಲಿರುವಾಗ ಒಳ್ಳೆ ಒಂದು ರೇಷ್ಮೆ ಸೀರೆ ಪೀತಾಂಬರವನ್ನು ಹುಟ್ಟಿರತಕ್ಕಂಥ ನನ್ನ ಈ ಒಂದು ಆಕಾರವನ್ನು ನೋಡಿದ್ಲು. ಆದರೆ ಈಗ ನಾನು ನಾರುಮಡಿ ಉಟ್ಕೊಂಡಿದ್ದೇನೆ. ಈ ನಾರುಮಡಿ ಉಟ್ಕೊಂಡಿದ್ದಕ್ಕಂಥ ಈ ಶರೀರವನ್ನು ಆ ನಮ್ಮ ಮಾವಂದ್ರಿಗೆ ಹೇಗೆ ತೋರಿಸೋದು ಅಂತ ಕೇಳಿದ್ಲು. ಅಂದ ಅರ್ಥ ಏನಿದಕ್ಕೆ, ಒಳ್ಳೆ ಬ್ರಾಹ್ಮಣರು ಸರಿಯಾಗಿದ್ದರು ಅಂತ ಹೇಳಿದರೆ ಯಾರು ಮೃತರಾಗಿದ್ದಾರೋ ಅವರೇನೇ ಅವರಲ್ಲಿ ಬರ್ತಾರೆ. ಆದ್ದರಿಂದ ದಶರಥ, ಅವರ ತಂದೆ ಇರಿದ್ದು 3 ಜನ ಈ ಬ್ರಾಹ್ಮಣರಲ್ಲಿ ಬಂದಿದ್ದರು ಅಂತ ಗೊತ್ತಾಗುತ್ತೆ ನಮಗೆ. ಅದಕ್ಕೆ ಕಥಂ ಭರ್ತುಃ ಪುರಸ್ ವಲ್ಕಲಾಜಿನ ಸಂವೀತ ಕಥಂ ಭರ್ತುಃ ಪುರಸ್ಸರ ಅಂಥೇಳಿ ಅವರು ಮಾತನ್ನು ಹೇಳ್ತಾರೆ. ಅಂತೂ ಹೀಗೆ ಆ ಪಿತೃಗಳಲ್ಲಿ ಬರ್ತಾರೆ. ನಾವು ಅಷ್ಟೇ ಇಲ್ಲಿ ಎಲ್ಲಾದರೂ ಒಂದು ಕಡೆ ನಾವು ಶ್ರಾದ್ದ ಮಾಡ್ತೀವಿ ಅಂತ ಅಂದುಕೊಳ್ಳೆ ಏನಾಗುತ್ತೆ, ಶ್ರಾದ್ದ ಮಾಡ್ತೀವಿ ಅಂತ ಹೇಳಿದುಕೊಳ್ಳೆ ಈಗ ಯಾವುದೋ ಒಂದು ಈ ಜಾಗದಲ್ಲಿ ನಾವು ಶ್ರಾದ್ದ ಮಾಡ್ತೇವೆ ಅಂತ ಇಟ್ಕೊಂಡ್ವಿ ಅಂದರೆ ಸರಿಯಾಗಿ ದ್ವಾರ ಇದು ನೋಡಿ, ಈ ದ್ವಾರ ಅಲ್ಲಿ ಗಾಳಿ ರೂಪದಲ್ಲಿ ಬಂದಿರ್ತಾರೆ. ಪಿತಾಮಹ ಪ್ರಪಿತಾಮಹದಿಗಳು ಗಾಳಿ ರೂಪದಿಂದ ಬಂದಿರ್ತಾರೆ. ಬಂದಲ್ಲಿ ಬ್ರಾಹ್ಮಣರಿಗೆ ಬರಬೇಕಲ್ಲ, ಅಲ್ಲಿ ಬರ್ತಾ ಇರುವಾಗೆ ಅವರೇ ಮಾಡ್ತಾರೆ, ಇವರಲ್ಲಿ ಸೇರಿಕೊಂಡು ಇಲ್ಲಿ ಬಂದು ಅವರು ಕೊಟ್ಟಿರತಕ್ಕಂಥ ಊಟ ಉಪಚಾರಾದಿಗಳು ಮಾಡಿಕೊಂಡು ನಿನಗೆಲ್ಲ ಸಂತಾನಾದಿಗಳೆಲ್ಲ ಚೆನ್ನಾಗಲಿ ಸುಖವಾಗಿರು ಅಂಥೇಳಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಅದಕ್ಕೋಸ್ಕರವಾಗಿ ನಾವು ಆ ಬ್ರಾಹ್ಮಣರಲ್ಲಿ ಆವಾಹನೆ ಮಾಡೋದು. ಇದಕ್ಕೆ ಇನ್ನೊಂದು ಉತ್ತರ ಕೂಡ ಸಿಗ್ತೀವಿ ನಮಗೆ. ಆದ್ದರಿಂದ ಗರುಡ ಪುರಾಣದ ಒಂದೊಂದು ಭಾಗಗಳು ಕೂಡ ನಾವು ತಿಳ್ಕೋಬೇಕಾದಕ್ಕಂಥ ಶ್ರಾದ್ದಾದಿಗಳು. ದೇವಕಾರ್ಯ ದ್ವಿಜಾತೀನಾಂ ಪಿತೃಕಾರ್ಯಂ ವಿಶಿಷ್ಟತೆ ಅಂತಾರೆ. ದೇವತಾ ಕಾರ್ಯಕ್ಕಿಂತಲೂ ಕೂಡ ಪಿತೃಕಾರ್ಯ ವಿಶಿಷ್ಟ. ದೇವತಾ ಕಾರ್ಯ ಬೇಕಾದ್ರೆ ಇವತ್ತು ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ವಾರ ಬೇಕಾದ್ರೆ ಮಾಡ್ಬೋದು. ಆದರೆ ಈ ಶ್ರಾದ್ದವನ್ನು ಮಾತ್ರ ಇವತ್ತು ಆಗಲ್ಲ, ನಂಗೆ ರಜೆ ಇಲ್ಲ, ಆಫೀಸ್ ಇದೆ, ನಾಳೆ ಮಾಡ್ತೇನೆ ನಾಳೆದು ಮಾಡ್ತೇನೆ ಅಂತ ಆಗೋದಿಲ್ಲ. ಹಾಗಾಗಿ ಇಂತಹ ಪರಲೋಕವನ್ನು ನಾವು ನೋಡಿಲ್ಲ, ಇದೆಯೋ ಇಲ್ಲೋ ಸಂದೇಹ ನಮಗೆ. ಏನು ಸಂದೇಹ ಪಡ್ಕೋಬೇಡಿ, ಎಲ್ಲ ನರಕಾದಿಗಳು ಇದೆ, ಸ್ವರ್ಗಾದಿಗಳು ಇದೆ. ಎಲ್ಲರೂ ಕೂಡ ಎಷ್ಟೋ ಜನ ಇದ್ದಕ್ಕಿದ್ದಾಗೆ ಹೋಗಿ ಸತ್ತೋಗಿ ಪುನಃ ಅವರು ಬಂದು ಗರುಡ ಪುರಾಣದಲ್ಲಿ ಏನು ಹೇಳಿದ್ದಾರೆ ಅದೆಲ್ಲ ಹೇಳಿದ್ದಾರೆ. ನಮ್ಮ ಊರಲ್ಲಿ ಒಬ್ಬ ಶೂದ್ರ ಸ್ತ್ರೀ ಇದ್ಲು, ಇನ್ನೊಂದು ಬೀದಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಒಬ್ಬಳಿದ್ಲು. ಅವರನ್ನು ತರಬೇಕು, ಆದರೆ ಏನೋ ತಪ್ಪಿ ಯಮದೂತರು ಇವನ್ನ ಎಳ್ಕೊಂಬಂದರು. ಇವಳು ಆಯುಸ್ಸಿದಿನ್ನ ಇನ್ನೂ ಬದುಕಿದ್ದಾಳೆ ಅವಳೀಗ. ನಾ ಹೇಳ್ತಾ 40 ವರ್ಷದ ಹಿಂದಿನ ಮಾತು ನಾ ಹೇಳ್ತಾ ಇರೋದು. ಅಲ್ಲಿ ಹೋದಾಗ ಅಲ್ಲಿ ಯಮದೂತರಿದ್ದಾರಲ್ಲ, ಅವರು ಎಳ್ಕೊಂಡು ಹೋದ್ರಂತೆ. ಯಮಧರ್ಮ ಮೀಸೆ ಬಿಟ್ಕೊಂಡಿದ್ದಾನೆ ನೋಡಿ, 32 ಕೈ ಇತ್ತು. ಎಲ್ಲ ಗರುಡ ಪುರಾಣ ಹೇಳಿದ್ದೆ. ಆದ್ದರಿಂದ ಇದು ಪ್ರಾತ್ಯಕ್ಷಿಕ, ಇದು ಸಂದೇಹ ಪಡಬೇಕಾದ ಅವಶ್ಯಕತೆ ಇಲ್ಲ. ಸ್ವರ್ಗ ಇದೆ, ನರಕ ಇದೆ. ಒಳ್ಳೆಯ ಕೆಲಸ ಪುಣ್ಯೇನ ಪುಣ್ಯಂ ಲೋಕಮನಯತಿ ಪಾಪೇನ ಪಾಪಂ. ಪುಣ್ಯ ಕೆಲಸ ಮಾಡಿದ್ರೆ ಪುಣ್ಯ ಲೋಕ, ಪಾಪ ಕೆಲಸ ಮಾಡಿದ್ರೆ ಪಾಪಲೋಕ. ಅದಕ್ಕೋಸ್ಕರವಾಗಿ ಆದಷ್ಟು ನಾವು ಪುಣ್ಯ ಪಾಪಗಳನ್ನು ಮಾಡುವಾಗ ಪುಣ್ಯಗಳನ್ನು ಜಾಸ್ತಿ ಮಾಡಿ ಆದಷ್ಟು ಇನ್ನೊಬ್ಬರಿಗೆ ತೊಂದರೆ ಮಾಡದಂತೆ. ನಮ್ಮ ಧರ್ಮನೇ ಅದು. ನಮಗೇನಾದರೂ ನಮಗೆ ತೊಂದರೆ ಕೊಟ್ಟರೂ ಪರವಾಗಿಲ್ಲ, ಆದರೆ ನಾವು ಅವನಿಗೆ ಒಳ್ಳೆಯದಾಗಲಿ ಅಂತ ಹೇಳತಕ್ಕಂಥದ್ದು. ಪುರಂದಾಸರು ಹೇಳ್ತಾರೆ, ವಿಷವಿಕ್ಕಿದವನಿಗೆ ಷಡ್ರಸ ಉಣಿಸಲು ಬೇಕು ಅಂತಾರೆ. ನಮಗೆ ವಿಷ ಇಟ್ಟು ಕೊಂದಾಗ್ದ ಅಂದರೆ ಷಡ್ರಸ ಇಡಬೇಕು ಅಂತ ಹೇಳ್ತಾರೆ. ಇದೆಲ್ಲ ಕಾರಣಗಳಿಂದ ಈ ಒಂದು ಗರುಡ ಪುರಾಣದ ಪರಲೋಕ ಎಲ್ಲವೂ ಕೂಡ ಇದ್ದೇ ಇದೆ. ಆದ್ದರಿಂದ ಆ ಗರುಡ ಪುರಾಣ ಹೇಳಿದಂತೆ ಅವಳು ಹೇಳಿದ್ದರಿಂದ ನಮಗೆ ಪ್ರತ್ಯಕ್ಷ ಇದೆ, ಇಂಥದ್ದು ಎಷ್ಟೋ ನಡೆದಿದೆ. ಆದ್ದರಿಂದ ಈ ಒಂದು ಹೇಳಿದಕ್ಕಂಥ ಅಂಶವನ್ನು ತಿಳ್ಕೊಂಡು ಪಿತೃಗಳಿಗೆ ನಾವು ಮಗನಾಗಿರಬೇಕಾದ್ರೆ ಆ ಶ್ರಾದ್ದಾದಿಗಳೆಲ್ಲ ಮಾಡಬೇಕು. ಅದು ನಮ್ಮ ಕರ್ತವ್ಯ. ಯಥಾಶಕ್ತಿ ಒಬ್ಬೊಬ್ಬರಿಗೂ ಒಂದು ರೀತಿ ಇದೆ, ಅದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಉಳಿದಿದ್ದನ್ನು ನಾಳೆ ಇದನ್ನು ಮುಂದಿನ ಭಾಗ ಹೇಳ್ತಾ ಇದ್ದೇನೆ. ಕೃಷ್ಣಾರ್ಪಣ ಮತ್ತು ಸರ್ವೇ ಜನಾಃ ಸುಖಿನೋ ಭವಂತು. ವಿದ್ವಾನ್ ಚತುರ್ವೇದಿ ವೇದವ್ಯಾಸಾಚಾರ್ಯರು ಬಹು ಸುಂದರವಾಗಿ ಗರುಡ ಪುರಾಣವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಪರವಾಗಿ ಎಲ್ಲ ಶ್ರೋತೃಗಳ ಪರವಾಗಿ ನಮಸ್ಕಾರಪೂರ್ವಕ
ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಮತ್ತೆ ನಾಳೆ ಉಪನ್ಯಾಸಕ್ಕೆ ಸೇರೋಣ. ಶ್ರೀಕೃಷ್ಣರು.